Hello and good evening everyone. I am Tanisha Bhandari, working in Investor Education Department at NISM. NISM is the capacity building initiative of SEBI. We at NISM conduct a wide range of activities at various levels with the objective of improving quality standards in securities markets. At NISM, we work in five broad areas: long and short term academic programs, certification for market intermediaries, e learning programs, training programs for working professionals and academia, and various investor education initiatives. Today's webinar topic is Basic Principles of Financial Planning in Kannada language. So, for this, we have with us Mr. C.K. Arivaragan, sir, is an engineer turned trainer, coach, and counselor with extensive experience in behavioral skills, personal development, and emotional well being. He has trained professionals at leading organizations including Infosys, HCL Technologies, Essentia, Power Grid Corporation of India, Indian Oil Corporation Limited, and Jindal Steelworks. His expertise spans effective communication, stress management, workplace etiquette, leadership development, employability skills, POSH awareness, and NLP based coaching. Being passionate about empowering individuals, he helps people to unlock their inner potential to leading fulfilling personal and professional lives. So, now I request Sir to begin with the session. Thank you, Tanisha. It was a wonderful introduction. And good evening, everyone. And traditionally, namaskara, my dear people. And I would like to get started. So it's happy that we are meeting at this pleasant evening. And I hope my voice is clear. ಎಲ್ಲರಿಗೆ ನನ್ನ ವಾಯ್ಸ್ ಹೇಳ್ತದ ಖಂಡಿತವಾಗಿ ಹೇಳಬೇಕು ಯಾಕೆಂದ್ರೆ ವಿ ಡಿಡ್ ದ ಟೆಸ್ಟಿಂಗ್ ಅಂಡ್ ಎಲ್ಲ ಸಖತ್ತಾಗಿ ವರ್ಕ್ ಆಗ್ತದೆ. ಸೊ ಸ್ಲೋಲಿ ಐ ವಿಲ್ ಗೆಟ್ ಇನ್ ಮೈ ಪ್ರೆಸೆಂಟೇಷನ್ ಅಂಡ್ ಎಲ್ಲರಿಗೆ ಒಂದು ಸಣ್ಣ ರಿಕ್ವೆಸ್ಟ್. ನಾನು ಸ್ಟಾರ್ಟ್ ಮಾಡಿ ಲೈಕ್ ಪ್ರೆಸೆಂಟೇಷನ್ ಮುಗಿಸ್ಬಿಟ್ಟು ನಿಮಗೆ ಲಾಸ್ಟ್ ನಲ್ಲಿ ನಿಮಗೆ ಎಲ್ಲರಿಗೆ ಟೈಮ್ ಸಿಕ್ಕತ್ತೆ ಫಾರ್ Q&A. ಏನಾದ್ರು ಡೌಟ್ ಇದ್ರೆ ಕೂಡ ನೀವೆಲ್ಲ ಹೇಳ್ಬೋದು. ಅಂಡ್ ಪ್ಲೀಸ್ ಬಿ ಇಂಟ್ರಾಕ್ಟಿವ್. ಏನೆಲ್ಲ ಡೌಟ್ಸ್ ಇದೆಯೋ, ಏನೆಲ್ಲ ನಿಮಗೆ ಕ್ಲಾರಿಫಿಕೇಶನ್ ಬೇಕಿದ್ದು, ನೀವು ಎಲ್ಲ ಕ್ವಶನ್ಸ್ ನನ್ನ ಹತ್ರ ಹೇಳ್ಬೇಕು. ಬಿಕಾಸ್ ನಮ್ಮ ಟೀಮ್ ನಿಮಗೆ ಏನೆಲ್ಲ ಲೈಕ್ Q&A ಇದು ಅದು ನನಗೆ ಫಾರ್ವರ್ಡ್ ಮಾಡ್ತಾರೆ. ಐ ವಿಲ್ ಆನ್ಸರ್ ಲೈಕ್ ಆಸ್ ಮಚ್ as ಪಾಸಿಬಲ್ ಇನ್ ದ ಸಿಂಪಲ್ ವೇ. ಅಂಡ್ ನನ್ನ ಕನ್ನಡ ಕೂಡ ಇಷ್ಟು ಸಿಂಪಲ್ ಆಗಿ ಇರುತ್ತೆ ಅಂಡ್ ನಿಮ್ಗೆ ಏನು ಕಷ್ಟ ಬರಲ್ಲ. ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ಆಗಿ ನೀವು ಕೇಳಿ ಅಂಡ್ ವಿ ವಿಲ್ ಎಂಟರ್ ಇನ್ ಟು ದಿ ಪ್ರೆಸೆಂಟೇಷನ್. ಆಸ್ ತನಿಷಾ ಗೇವ್ ದ ಇಂಟ್ರೊಡಕ್ಷನ್, ನಮ್ಮೆಲ್ಲರಿಗೆ ಲೈಫ್ ನಲ್ಲಿ ಎರಡು ವಿಷಯಗಳು ಯಾವಾಗ್ಲೂ ಏನಂದ್ರೆ ಚಾಲೆಂಜ್ ಆಗತ್ತೆ. ನಂಬರ್ 1 ನಮ್ದು ರಿಲೇಶನ್ಶಿಪ್ಸು. ಯಾಕೆಂದ್ರೆ ನಾವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದ್ರೆ ಲೈಕ್ ಏನಾದ್ರೂ ಸ್ಟ್ರೆಸ್ ಬಂದುಕೊಂಡೇ ಇರುತ್ತೆ. ಲೈಕ್ ಬಿಕಾಸ್ ಆಫ್ ರಿಲೇಶನ್ಶಿಪ್, ಇಫ್ ಯು ಡೋಂಟ್ ಮ್ಯಾನೇಜ್ ಯುವರ್ ರಿಲೇಶನ್ಶಿಪ್ಸ್ ದೆನ್ ಇಟ್ ಇಸ್ ಅ ಪ್ರಾಬ್ಲಮ್. ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಲೈಕ್ ಹ್ಯಾಪಿನೆಸ್, ಪೀಸ್ ಆಫ್ ಮೈಂಡ್. ಅದೇ ತನಕ ನಮ್ಮ ಲೈಫ್ ನಲ್ಲಿ ಯಾವಾಗ ಹಣ ಬರ್ತದೋ, ಇನ್ಕಮ್ ಬರ್ತದೋ, ಆವಾಗ ನಾವು ಸ್ಮಾರ್ಟ್ ಆಗಿ ಮನಿ ಮ್ಯಾನೇಜ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಅದು ಕೂಡ ಇನ್ನ ತುಂಬಾ ಸ್ಟ್ರೆಸ್ ಕೊಡುತ್ತೆ. ಸೊ ದೀಸ್ 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಇವತ್ತಿನ ಸೆಷನ್ ಫೈನಾನ್ಷಿಯಲ್ ಪ್ಲಾನಿಂಗ್. ನೀವು ಎಲ್ಲರಿಗೂ ಲೈಕ್ ಹೆಂಗೆ ನೀವು ನಿಮ್ ಪರ್ಸನಲ್ ಲೈಫ್ ಅಲ್ಲಿ ಮತ್ತೆ ಪ್ರೊಫೆಷನಲ್ ಲೈಫ್ ಅಲ್ಲಿ ನೀವು ಜರ್ನಿ ಮಾಡುವಾಗ ಮನಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ವಿತ್ ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಯು ಆಲ್ಸೋ ನೀವು ಕೂಡ ಒಂದು ಒಳ್ಳೆ ವೆಲ್ತಿ ಲೈಫ್ ಲೈಕ್ ಲೀವ್ ಮಾಡಬಹುದು. ಅದೇ ಈ ಸೆಷನ್ ಇಂಪಾರ್ಟೆನ್ಸ್. ನಾವು ಈಗ ಸ್ಟಾರ್ಟ್ ಮಾಡುವ. ಸೊ ಏನೆಲ್ಲ ನೋಡ್ಲಿಕ್ಕಿದ್ದೀವಿ, ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ಫೈನಾನ್ಷಿಯಲ್ ಪ್ಲಾನಿಂಗ್. ಯಾಕೆ ಬೇಕು, ಯಾಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಕಲ್ಸ್ಕೊಳ್ಬೇಕು, ಮತ್ತೆ ನಮ್ ಲೈಫ್ ನಲ್ಲಿ ಲೈಕ್ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಪಾಕೆಟ್ ಮನಿ ಸಿಕ್ಕತ್ತೆ. ನೀವೇನಾದ್ರೂ ಪಾರ್ಟ್ ಟೈಮ್ ಹೋಗಿದ್ರೆ ಒಂದು ಸಣ್ಣ ಇನ್ಕಮ್ ಸಿಕ್ಕತ್ತೆ. ನೀವು ಕೆಲ್ಸಾಗಿ ಹೋಗುವಾಗ ನಿಮಗೆ ಫುಲ್ ಟೈಮ್ ಸ್ಯಾಲರಿ ಸಿಕ್ಕತ್ತೆ. ಸೊ ಅದೆಲ್ಲ ಬರುವಾಗ ಲೈಕ್ ಬಡ್ಜೆಟಿಂಗ್ ಅಂಡ್ ಸೇವಿಂಗ್ ಇರೋ ಲೈಕ್ ಇಂಪಾರ್ಟೆಂಟ್ ಲೈಕ್ ವಿಷಯಗಳು ನಾವು ಫೋಕಸ್ ಮಾಡಲೇಬೇಕು. ಅದು ಏನಂತ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ದೆನ್ ಸೇವಿಂಗ್ಸ್ ರೇಷಿಯೋ. ತುಂಬಾ ಜನಗೆ ಎಲ್ಲರೂ ಒಂದು ಡೌಟ್ ಇದೆ, ಸರ್ ಎಷ್ಟು ನನಗೆ ಇನ್ಕಮ್ ಬರುತ್ತೆ ಸರ್, ನಾನು ಸೇವಿಂಗ್ ಮಾಡಿದ್ರೆ ನನಗೆ ಒಳ್ಳೇದಾಗ್ತದೆ ಅಂತ ಡೌಟ್ ಇರುತ್ತೆ. ಸೊ ಇವತ್ತು ನಿಮಗೆಲ್ಲರಿಗೆ ಲೈಕ್ ಒಳ್ಳೆ ಕ್ಲಾರಿಟಿ ಸಿಕ್ಕತ್ತೆ. ಎಷ್ಟು ಏರ್ನ್ ಮಾಡಿದ್ರೆ ನಾವು ಎಷ್ಟು ಸೇವ್ ಮಾಡಬೇಕು, ಎಷ್ಟು ನಾವು ಸೇವ್ ಮಾಡುವುದರಲ್ಲಿ ನಾವು ಬೇರೆ ಏನೆಲ್ಲ ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಂತ ಲೈಕ್ ಕಾನ್ಸೆಪ್ಟ್ ಕಲ್ಸ್ಕೊಳ್ತಿದ್ದೇವೆ. ದೆನ್ ವಿ ಆರ್ ಗೋಯಿಂಗ್ ಟು ಆಲ್ಸೋ ಲುಕ್ ಅಟ್ ರಿಯಲ್ ಕೇಸ್ ಸ್ಟಡೀಸ್. ರಿಯಲ್ ಕೇಸ್ ಸ್ಟಡೀಸ್ ಅಂತೆ ಒಂದು ಜನ ಲೈಕ್ ಏರ್ನಿಂಗ್ ಮಾಡುವಾಗ
ಇಟ್ ಕ್ಯಾನ್ ಬಿ ಇನ್ ಕಾರ್ಪೊರೇಟ್ ಸೆಕ್ಟರ್, ಇಲ್ಲಾಂದ್ರೆ ಅವರು ಒಂದು ವರ್ಕಿಂಗ್ ವಿಮನ್ ಆಗಿರ್ಬೋದು, ಇಲ್ಲಾಂದ್ರೆ ಅವರು ಒಂದು ಹೆಂಡತಿ ಮನೆಯಲ್ಲಿ ಇರುವಲಾಗಿರ್ಬೋದು. ಸೊ ಅವ್ರಿಗೆಲ್ಲ ಹಣ ಬರುವಾಗ ಏನೆಲ್ಲ ಅವರಿಗೆ ಲೈಕ್ ಕಮಿಟ್ಮೆಂಟ್ ಇರುತ್ತೆ, ಅಂಡ್ ಕಮಿಟ್ಮೆಂಟ್ ಇದ್ರೆ ಕೂಡ ಅದು ಹೆಂಗೆ ಅವರು ಮನಿ ಲೈಕ್ ಮಲ್ಟಿಪ್ಲೈ ಆಗತ್ತೆ, ಅದಕ್ಕೆ ಏನೆಲ್ಲ ಲೈಕ್ ನಮಗೆ ಜಾಗ ಇದೆ ಅಂತ ನಾವು ನೋಡ್ಲಿಕ್ಕಿದ್ದೇವೆ. ದೆನ್ ಇವತ್ತು ಇನ್ ಅವರ್ ಕಂಟ್ರಿ ಇಂಡಿಯಾದಲ್ಲಿ ಹೆಂಗಿದೆ ಎಕ್ಸ್ಪೆಂಡಿಚರ್ ಪರ್ಟನ್, ನಾವು GDP ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ದೆನ್ ಒಂದು ಸಣ್ಣ ಬಡ್ಜೆಟಿಂಗ್ ಎಕ್ಸರ್ಸೈಸ್. ಸೊ ಇದೇ ನಮ್ದು ಕಂಟೆಂಟು. ಸೊ ಯಾಕೆ ಫಿನಾನ್ಷಿಯಲ್ ಪ್ಲಾನಿಂಗ್? ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಯಾಕೆ ನಮಗೆಲ್ಲ ಬೇಕು? ಸೊ ಮೈ ಡಿಯರ್ ಫ್ರೆಂಡ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ, ಎಲ್ಲಾರ್ಗಿ ನಮ್ಮ ಸ್ಟೈಲಲ್ಲಿ ಏನೋ ಮಾಡ್ಕೊಂಡು ಇದ್ದೇವೆ, ಬಟ್ ನೀವು ಮನಿ ಅಂತ ಒಂದು ವಿಷಯ ಬರುವಾಗ, ಫಿನಾನ್ಸ್ ಅಂತ ವಿಷಯ ಬರುವಾಗ ನೀವು ಪ್ಲಾನಿಂಗ್ ಮಾಡಿದ್ರೆ ಏನಾಗತ್ತೆ, ನಿಮ್ದು ಲೈಫ್ ನಲ್ಲಿ ಒಂದೊಂದು ಸ್ಟೇಜ್ ಅಲ್ಲಿ ಕೂಡ ನಿಮಗೆ ಏನೆಲ್ಲ ನಿಮ್ಗೆ ಬೇಕಾಗಿರುತ್ತೆ, ಏನೆಲ್ಲ ನಿಮಗೆ ಲೈಫ್ ಅಲ್ಲಿ ಕಂಫರ್ಟ್ ಬೇಕಾಗಿರುತ್ತೆ, ಏನೆಲ್ಲ ನಿಮ್ ಲೈಫ್ ನಲ್ಲಿ ನೀವು ಡ್ರೀಮ್ ಮಾಡಿದೀರಾ, ಅದೆಲ್ಲ ನಿಮಗೆ ರಿಯಲ್ ಆಗಿ ಲೈಕ್ ಮಾಡುತ್ತದೆ. ಸೊ ಅದು ಒಂದು ವಿಷಯ, ಫಿನಾನ್ಷಿಯಲ್ ಪ್ಲಾನಿಂಗ್ ಇಂಪಾರ್ಟೆನ್ಸ್. ಇನ್ನೊಂದು ಲೈಕ್ ಈಗ ವಿ ಆರ್ ಆಲ್ ಬಾರ್ನ್, ನಾವು ಲೈಕ್ ವಿ ಸ್ಟಾರ್ಟ್ ಅವರ್ ಚೈಲ್ಡ್ಹುಡ್ ಅಂಡ್ ದೆನ್ ವಿ ಗೋ ಟು ಸ್ಕೂಲ್, ದೆನ್ ವಿ ಗೋ ಟು ಕಾಲೇಜ್. ಮತ್ತೆ ಕಾಲೇಜ್ ಮುಗಿಸುವಾಗ ನಾವು ಎಲ್ಲರೂ ಲೈಕ್ ಫೈನಲ್ ಗೋಲ್ ಇಸ್ ಟು ಗೋ ಫಾರ್ ಅ ಜಾಬ್, ಒಂದು ಕೆಲ್ಸಕ್ಕೆ ಹೋಗ್ಲೇಬೇಕು. ಸೊ ಆ ಕೆಲ್ಸಕ್ಕೆ ಹೋಗೋ ಸ್ಟೇಜ್ ಬರುವಾಗ ನನಗೆ ಏನೆಲ್ಲ ಡ್ರೀಮ್ ಇತ್ತು ನನ್ನ ಚೈಲ್ಡ್ಹುಡ್ ಅಲ್ಲಿ, ಇಲ್ಲ ನಾನು ಗ್ರೋ ಮಾಡುವಾಗ ನನಗೆ ಏನೆಲ್ಲ ಆಸೆಗಳಿತ್ತು, ಬಟ್ ಅದಕ್ಕೆ ನನಗೆ ಅಷ್ಟು ಹಣ ಇಲ್ಲ, ಬಟ್ ಈಗ ನನ್ನ ಲೈಫಲ್ಲಿ ಹಣ ಬರುತ್ತೆ. ಸೊ ಇದ್ರ ನಾನು ಏನ್ ಮಾಡುವಾಗ ಅದು ಹೆಂಗೆ ನಾನು ಸೇವಿಂಗ್ಸ್ ಮಾಡಿ ಮತ್ತೆ ಬೇರೆ ಏನೆಲ್ಲ ನಮಗೆ ಲೈಕ್ ಆಪ್ಷನ್ಸ್ ಇದು, ಅದರಲ್ಲಿ ನಾನು ಒಂದು ನನ್ನ ಮನಿ ಸೇವ್ ಮಾಡುವುದು, ಇನ್ವೆಸ್ಟ್ ಮಾಡಿದ್ರೆ ನಮ್ದು ಆಸ್ಪಿರೇಷನ್ಸ್ ಮತ್ತೆ ಡ್ರೀಮ್ಸ್ ರಿಯಲೈಸ್ ಮಾಡಬಹುದು ಅಂತ ಲೈಕ್ ನಾವು ಏನ್ ಮಾಡ್ತೀವಿ, ಒಂದು ಕ್ಲಿಯರ್ ರೋಡ್ ಮೇಪ್ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗ ನಮಗೆ ಲೈಕ್ ಕ್ಲಾರಿಟಿ ಸಿಕ್ಕತ್ತೆ. ಅಂಡ್ ಇನ್ನೊಂದು ಹೇಳ್ತಾರೆ, ಲೈಕ್ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗ ನಮಗೆ 3 ವಿಷಯಗಳು ನಿಮಗೆ ಎಕ್ವಿಪ್ ಆಗತ್ತೆ. ನಂಬರ್ 1, ನಿಮ್ ಲೈಫ್ ನಲ್ಲಿ ನೀವು ಲೈಕ್ ಕಂಪ್ಲೀಟ್ ಕಂಟ್ರೋಲ್ ಅಂಡ್ ಕಾನ್ಫಿಡೆನ್ಸ್ ಇದ್ದೀರಾ. ನಾವು ಏನೆಲ್ಲ ನಮ್ಮ ಹಣ ವಿಷಯದು ನಾವು ಲೈಕ್ ಕ್ಯಾರ್ಫುಲ್ ಆಗಿ ನೋಡ್ಕೊಳ್ಬೇಕು, ಲೈಕ್ ಹೆಂಗೆ ಅದು ಲೈಕ್ ಡಿಸಿಷನ್ ತಗೊಳ್ಬೇಕು, ಅಂಡ್ ಏನೆಲ್ಲ ನಮ್ಮ ಲೈಫ್ ನಲ್ಲಿ ಫ್ಯೂಚರ್ ಬರುತ್ತೆ. ಅಂಡ್ ಅದಕ್ಕೋಸ್ಕರ ಲೈಕ್ ನಾವು ಫಸ್ಟ್ ವಿಷಯ, ಯು ವಿಲ್ ಬಿ ಗೆಟಿಂಗ್ ದ ಕಂಟ್ರೋಲ್ ಅಂಡ್ ಕಾನ್ಫಿಡೆನ್ಸ್ ನೀವು ಲೈಕ್ ಮನಿ ಲೈಕ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗ. ಅಂಡ್ ನೆಕ್ಸ್ಟ್ ಒನ್, ಎಮರ್ಜೆನ್ಸಿ ಪ್ರಿಪೇರ್ನೆಸ್. ಅಂಡ್ ಎಲ್ಲರಿಗೂ ಗೊತ್ತುಂಟು ನಮ್ದು ಲೈಫ್ ಅನ್ಪ್ರೆಡಿಕ್ಟಬಲ್ ಅಲ್ಲ, ಯಾಕೆಂದ್ರೆ ಏನ್ ಬೇಕಾದ್ರೆ ಲೈಕ್ ಯಾವೊಬ್ಬರಿಗೂ ನಮ್ ಜೊತೆ ಯಾವ್ದೆಲ್ಲ ಇದಾರೋ ಅವರೆಲ್ಲರಿಗೂ ಕೂಡ ಏನಾದ್ರೂ ಒಂದು ಸಡನ್ ಆಗಿ ಒಂದು ಎಮರ್ಜೆನ್ಸಿ ಆಗತ್ತೆ. ಅವಾಗ ನಮಗೆ ಲೈಕ್ ಟು ಟೇಕ್ ಕೇರ್ ಆಫ್ ಟ್ರೀಟ್ಮೆಂಟ್ಸ್, ಒಂದು ಹಾಸ್ಪಿಟಲ್ ಹೋಗಿ ನೀನು ಅಡ್ಮಿಟ್ ಆಗಿದ್ರೆ ಫಸ್ಟ್ ವಿಷಯ ಏನ್ ಕಟ್ಬೇಕು, ಅಡ್ವಾನ್ಸ್ ಕೊಡಬೇಕು. ಸೊ ಅವಾಗ್ಲೇ ಅಡ್ವಾನ್ಸ್ ನಾವು ನೆಲೆಸೋದ ತರ ಇರಲ್ಲ, ಲೈಕ್ ಇಟ್ ಕ್ಯಾನ್ ಬಿ ಲಿಟಲ್, ಇಟ್ ಕ್ಯಾನ್ ಬಿ ಹ್ಯೂಜ್. ಅವಾಗ ನಮ್ಮ ಹತ್ರ ಹಣ ಇರುತ್ತಾ ಇಲ್ಲ ಅಂತ ನೋಡಿದ್ರೆ, some families will not have that money to like pay even the hospital like advance to go for the treatment. Avaga you should have that emergency preparedness, and adu like just not for medical alone. Suddenly ಏನಾದ್ರೂ ಒಂದು ಲೈಕ್ ಎಕನಾಮಿಕ್ ಕಂಡೀಷನ್ ಚೇಂಜ್ ಆಗತ್ತೆ, ನಮ್ ಕೆಲಸ ಏನಾಗತ್ತೆ, ಕಂಪನಿಯಲ್ಲಿ ಏನ್ ಹೇಳ್ತಾರೆ, ಮಾಸ್ ಟರ್ಮಿನೇಷನ್ ಮಾಡ್ತಾರೆ. ಬಿಕಾಸ್ ವಿ ಆರ್ ಸೀಯಿಂಗ್ ಲಾಟ್ ಮೆನಿ ಕಂಪನೀಸ್, ತುಂಬಾ ಕಂಪನಿಗಳು ಮ್ಯಾನ್ ಪವರ್ ಶಾರ್ಟೇಜ್ ಮಾಡುವಾಗ ಮ್ಯಾನ್ ಪವರ್ ರಿಡಕ್ಷನ್ ಮಾಡ್ಲಿಕ್ಕೂ ಏನೆಲ್ಲ ಮಾಡ್ತಾರೆ. ಆ ತರ ಒಂದು ಸಿಚುವೇಶನ್ ನಾವು ಇರುವಾಗ ಆ ಟೈಮ್ ಎಮರ್ಜೆನ್ಸಿ ಆಗತ್ತೆ. ಸೊ ಇದೆಲ್ಲ ಬರುವಾಗ ಕೂಡ ನಮ್ಮ ಹತ್ರ ನಾವು ಸೇವ್ ಮಾಡಿದ್ರು ನಮ್ದು ಹಣ ಇರುವಾಗ ನಮಗೆ ಏನು ಸ್ಟ್ರೆಸ್ ಇರಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾವು ಯಾಕೆ ವಿ ಆರ್ ಆಲ್ ಬಾರ್ನ್ ಇನ್ ದಿಸ್ ವರ್ಲ್ಡ್, ವಿ ಆಲ್ like want to live a comfortable life. So henge comfortable life baratte when you are having enough money, when you are having like more like wealth that is being built because of the hard work. ನೀವು ಮಾಡೋದು ಕೆಲಸ ಇಂದ ನೀವೇನೆಲ್ಲ ಸೇರಿಸಿದಿರೋ ಅದರಿಂದ ನಮ್ಗೆ ವೆಲ್ತ್ ಕೂಡ ಜನರೇಟ್ ಆಗುತ್ತೆ. ಸೊ ಇದು 3 ವಿಷಯಗಳಿಗೆ ಖಂಡಿತಾಗಿ ನಾವೆಲ್ಲರೂ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರನೇ ಈ ವಿಷಯ, ಈ ಫಿನಾನ್ಷಿಯಲ್ ಪ್ಲಾನಿಂಗ್ ನಾವು ಕಲ್ಸ್ಕೊಂಡಿದ್ದೇವೆ. ಅಂಡ್ ಈಗ ನಾವು ನೋಡ್ಲಿಕ್ಕೆ ಇರೋದು ಟಾಪಿಕ್ ಏನಂದ್ರೆ ಬಡ್ಜೆಟಿಂಗ್ ಅಂಡ್ ಸೇವಿಂಗ್ಸ್. ಯಾಕೆ ಬಡ್ಜೆಟಿಂಗ್, ಯಾಕೆ ನಾವು ಮಾಡಬೇಕು, ಯಾಕೆ ನಾನು ಬಡ್ಜೆಟ್ ಬಗ್ಗೆ తెలుసుಕೊಳ್ಬೇಕು? ಫಸ್ಟ್ ವಿಷಯ ನನಗೆ ಜ್ಞಾಪಕ ಇದೆ, ವೆನ್ ಐ ವಾಸ್ ಅ ಸ್ಕೂಲ್ ಗೋಯಿಂಗ್ ಚೈಲ್ಡ್, ನನ್ನ ತಂದೆಗೆ ಜಸ್ಟ್ ಬರೀ 700 rupees ಸ್ಯಾಲರಿ. ಅವರು ರೈಲ್ವೆಯಲ್ಲಿ ಕೆಲಸ ಮಾಡಿದ್ರು. ಅವರು ಆ 700 rupeeಯಲ್ಲಿ
ಏನೆಲ್ಲ ಖರ್ಚಾಗತ್ತೆ ಒಂದು ದಿನದಲ್ಲಿ, ಒಂದು ಸ್ಮಾಲ್ ನೋಟ್ ಪ್ಯಾಡ್ ಹಾಕೊಂಡು ಅವ್ರು ಬರ್ತಾರೆ. 10 ರುಪೀಸ್ ಹೀಗೆ ಖರ್ಚಾಗಿದೆ, 5 ರುಪೀಸ್ ಗ್ರೋಸರಿ ಪರ್ಚೇಸ್ ಮಾಡೋದು ಖರ್ಚಾಗಿದೆ, ಅಂಡ್ ಅವಾಗ ಟೂ ವೀಲರ್ಸ್ ಇಲ್ಲ. ಸೊ ವಿ ಹ್ಯಾಡ್ ಓನ್ಲಿ ಬೈಸೈಕಲ್. ಅವರು ಬೈಸೈಕಲ್ ತಕೊಂಡು ಹೋಗಿ ಸೈಕಲ್ ಅಂಗಡಿಯಲ್ಲಿ ಏನೋ ಪಂಪ್ ಲೈಕ್ ಯಾರ್ ಫಿಲ್ ಮಾಡಿದ್ರೆ ಅದಕ್ಕೂ 5 ಪೈಸಾ 10 ಪೈಸಾ ಆಗತ್ತೆ, ಅದು ಕೂಡ ಬರೆದುಕೊಳ್ತಾರೆ. ಸೊ ಅದೇ ನನ್ನ ವಿಷಯ, ನಾನು ಏನು ಲೈಕ್ ಕ್ಲಾರಿಟಿ ಆಯ್ತು. ಬಡ್ಜೆಟ್ ಮಾಡುವಾಗ್ಲೇ ನಾವು ಹಣ ಎಷ್ಟು ನಮಗೆ ಇನ್ಕಮ್ ಬರುತ್ತೆ, ಎಲ್ಲಿ ಎಲ್ಲ ಖರ್ಚಾಗತ್ತೆ, ಏನೆಲ್ಲ ನಾವು ಮಾಡಿದ ಖರ್ಚು ಎಸೆನ್ಷಿಯಲ್ ಖರ್ಚು, ಲೈಕ್ ಏನೆಲ್ಲ ನಾವು ಲೈಕ್ ಕಡಿಮೆ ಮಾಡಿರ್ಬೋದು ಅಂತ ವಿಷಯಗಳು ಗೊತ್ತಾಯ್ತು. ಸೊ ಅದಕ್ಕೋಸ್ಕರನೇ ಮೈ ಡಿಯರ್ ಫ್ರೆಂಡ್ಸ್, ಲೈಕ್ ಬಡ್ಜೆಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮಗೆ ನಾವು ಇನ್ಕಮ್ ಲೈಕ್ ಏರ್ನ್ ಮಾಡುವಾಗ ಅದು ಎಲ್ಲಿ ಎಲ್ಲ ನಾವು ಲೈಕ್ ಸ್ಪೆಂಡ್ ಮಾಡ್ಬೋದು, ಸ್ಪೆಂಡ್ ಮಾಡಬಾರದು, ಏನೆಲ್ಲ ನಾವು ಸೇವ್ ಮಾಡ್ಲಿಕ್ಕೂ ನಮಗೂ ಆಪರ್ಚುನಿಟೀಸ್ ಇದೆ ಅಂತ ಕಳ್ಸ್ಕೊಳ್ಲಿಕ್ಕಾಗತ್ತೆ. ಸೊ ದಟ್ ಇಸ್ ವೈ ಬಡ್ಜೆಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಅದರಿಂದ ಕೂಡ ಸೇವಿಂಗ್ಸ್ ಮೈ ಡಿಯರ್ ಫ್ರೆಂಡ್ಸ್ ನಮ್ಮ ಲೈಫ್ ನಲ್ಲಿ ಒಂದು ಹ್ಯಾಬಿಟ್ ಆಗಿ ಬರಬೇಕು. ಸೊ ತುಂಬಾ ಜನಗಳು ಯಾಕೆ ಹೋಗಿ ಲೋನ್ ತಗೊಳ್ತಾರೆ, ಏನು ಡೆಪ್ಟ್ ಅಲ್ಲಿ ಇದ್ದಾರೆ, ಏನು ಅವರಿಗೆ ಎಮರ್ಜೆನ್ಸಿ ಬರುವಾಗ ಕೂಡ ಅವ್ರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಅವರಲ್ಲಿ ಲೈಕ್ ಸೇವ್ ಮಾಡುವುದು ಹ್ಯಾಬಿಟ್ ಅವರು ಕ್ರಿಯೇಟ್ ಮಾಡಲಿಲ್ಲ. ಸೊ ಪೀಪಲ್ ವಿತೌಟ್ ಅ ಬಡ್ಜೆಟ್ ಸ್ಟ್ರಗಲ್ ವಿತ್ ಕನ್ಸಿಸ್ಟೆಂಟ್ ಸೇವಿಂಗ್ಸ್. ಸೊ ನೀವು ಎಲ್ಲರೂ ಏನಲ್ಲಿ ಮನಸ್ಸಲ್ಲಿ ಇಡಬೇಕು, ಲೈಕ್ ಯಾವಾಗ ನಿಮಗೆ ಹಣ ಬರ್ತದೋ ಅವಾಗಿಂದೇ ನೀವು ಲೈಕ್ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡುವುದು ನಿಮ್ದು ಲೈಕ್ ಕೋರ್ ಹ್ಯಾಬಿಟ್ ಆಗಿ ಇರಬೇಕು. ನಿಮ್ಮೆಲ್ಲರಿಗೆ ಒಂದು ಟೆಕ್ನಿಕಲ್ಸ್ ಕೊಡ್ತೀನಿ. ಸೊ ಅದೇನಂತೆ, ಇಟ್ ಇಸ್ ಕಾಲ್ಡ್ ದ 50-30-20 ಬಡ್ಜೆಟ್ ರೂಲ್. ಸೊ ಈ ರೂಲ್ ನೀವು ಫಾಲೋ ಮಾಡಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ಪಾಸಿಬಲ್ ದಟ್ ನೀವು ಒಂದು ವೆಲ್ತಿ ಪರ್ಸನ್ ಆಗಿ ಚೇಂಜ್ ಆಗ್ಬೋದು. ಫಸ್ಟ್ ಏನ್ ಹೇಳ್ತಾರೆ, 50% ಅಂದ್ರೆ ಲೈಕ್ ಎವ್ರಿ ಪರ್ಸನ್, ಯಾರೆಲ್ಲ ನಾವು ಲೈಫ್ ಲೀಡ್ ಮಾಡ್ತೀವೋ ನಮ್ಮ ಖಂಡಿತ ಆಗಿ ಲೈಕ್ ಬೇಕಾಗಿರುತ್ತೆ ನೀಡ್ಸ್ ಇರುತ್ತೆ, ಎಸೆನ್ಷಿಯಲ್ ನೀಡ್ಸ್. ಎಸೆನ್ಷಿಯಲ್ ಏನು, ಲೈಕ್ ಹೌಸಿಂಗ್, ಮತ್ತೆ ಅದಕ್ಕೆ ಬೇಕಾಗಿರೋದು ಯುಟಿಲಿಟೀಸ್, ಮತ್ತೆ ನಾವು ಊಟ ತಿನ್ಬೇಕಲ್ಲ ಅದಕ್ಕೆ ಎಕ್ಸ್ಪೆನ್ಸ್ ಬೇಕು, ಮತ್ತೆ ನಾವು ಲೈಕ್ ಗಾಡಿಯಲ್ಲಿ ಹೋಗುವುದು, ಮತ್ತೆ ನಮ್ದು ಫ್ಯಾಮಿಲಿಗೆ ನಾವು ಮಾಡಿರೋದು ಪ್ರೊಟೆಕ್ಷನ್, ಮತ್ತೆ ಲೈಕ್ ಏನಾದ್ರು ಲೋನ್ ತಕೊಂಡಿದ್ರೆ ಅದು EMI ಕಟ್ಟುವುದು, ಇದೆಲ್ಲ ಖಂಡಿತ ಆಗಿ ನಮಗೆ ಶ್ಯೂರ್ ಆಗಿ ನಾವು ಎಕ್ಸ್ಪೆನ್ಸ್ ಮಾಡಲೇಬೇಕು. ಸೊ 50% ಆಫ್ ಯೋರ್ ಇನ್ಕಮ್ ನೀವು ಏನ್ ಮಾಡೋದು ಹಣ 50% ಬಡ್ಜೆಟ್ ಇದಕ್ಕೆ ಅಲಾಟ್ ಮಾಡಲೇಬೇಕು. ಅಂಡ್ 30% ಏನ್ ಹೇಳ್ತಾರೆ, ನಮಗೂ ವಾಂಟ್ಸು. ಏನು ವಾಂಟ್ಸು? ಸೊ ಈ ಮಂತ್ ನನಗೆ ಬರ್ತ್ಡೇ ಬರುತ್ತೆ, ಒಂದು ಡ್ರೆಸ್ ತಗೊಳ್ಬೇಕು, ಇಲ್ಲಾಂದ್ರೆ ನಮ್ಮ ಫ್ರೆಂಡ್ ಮದುವೆ ಇದೆ ಅದಕ್ಕೆ ನಾನೊಂದು ಗಿಫ್ಟ್ ಕೊಡ್ಬೇಕು, ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಎಲ್ರು ಸಂಜೆ ನಮ್ಮ ಫ್ಯಾಮಿಲಿ, ನನ್ನಮ್ಮ, ನಮ್ಮ ತಂದೆ, ನಮ್ಮ ಆಂಟಿ ಎಲ್ರು ಸೀರಿಯಲ್ ನೋಡ್ತಾರೆ, ಅವರಿಗೆ ನಾನು ಲೈಕ್ ಟಿವಿಗೆ ಸಬ್ಸ್ಕ್ರಿಪ್ಷನ್ ಕಟ್ಬೇಕು. ಅಂಡ್ ಇನ್ ಕೇಸ್ ಸಮ್ಮರ್ ಬಂದು ಬಿಟ್ಟತ್ತೆ, ಎಲ್ಲಾರ್ಗೆ ಏನಾದ್ರೂ ಒಂದು ಲೈಕ್ ಕೂಲ್ ಪ್ಲೇಸ್ ಹೋಗ್ಲಿಕ್ಕೂ ವೆಕೇಶನ್ ಪ್ಲಾನ್ ಮಾಡ್ತಾರೆ. ಸೊ ಇದಕ್ಕೆಲ್ಲ ನಾವೇನ್ ಮಾಡಬೇಕು, ನಾವು ಏನು ಮಾಡುವುದು ಇನ್ಕಮ್ ಇಂದ ಒಂದು ಪೋರ್ಷನ್ ಅಲಾಟ್ ಮಾಡುವುದೇ 30% ವಾಂಟ್ಸ್ ಅಂತ ಹೇಳ್ತಾರೆ. ಅಂಡ್ ಲೈಕ್ ಅಪಾರ್ಟ್ ಫ್ರಮ್ ದಟ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, 20% ಆಫ್ ಯುವರ್ ಇನ್ಕಮ್ ಶುಡ್ ಬಿ ಅಲೋಕೇಟೆಡ್ ಫಾರ್ ಸೇವಿಂಗ್ಸ್. ಸೊ ದಿಸ್ ಇಸ್ ದ ರೋಲ್. ಸೊ ಯಾರೊಬ್ರೊಬ್ರು ಕ್ವಶನ್ ಹೇಳಿದ್ರೆ, ಸರ್ ನನಗೆ ಬರುವುದು ಇನ್ಕಮ್ ಅಲ್ಲಿ ಎಷ್ಟು ಹಣ ನಾನು ಸೇವಿಂಗ್ಸ್ಗೆ ಅಲೋಕೇಟ್ ಮಾಡಬೇಕು? 20% ಮಿನಿಮಮ್ ನೀವು ಸೇವಿಂಗ್ಸ್ಗೆ ಅಲೋಕೇಟ್ ಮಾಡಬೇಕು. ಇಫ್ ಯು ಹ್ಯಾವ್ ದ ಫ್ರೀಡಮ್, ಇಫ್ ಯು ಸೇ ಸರ್ ಇಲ್ಲ ಸರ್ ನಮ್ಮ ಹತ್ರ 30-40% ಲೈಕ್ ಬ್ಯಾಲೆನ್ಸ್ ಇರುತ್ತೆ, 30-40% ನಾನು ಸೇವ್ ಮಾಡ್ಲಿಕ್ಕೆ ಇರುತ್ತೆ, ಆ ತರ ಲೈಕ್ ಆಪರ್ಚುನಿಟಿ ಇದ್ರೆ ಕೂಡ ನೀವು ಇವನ್ ದಟ್ ಇಸ್ ಗುಡ್. ಬಟ್ ಮಿನಿಮಮ್ ವಿ ಸೇ ದಟ್ 20% should be saved from your income. So that is what, like understand ಮಾಡ್ಕೊಳ್ಳಿ, 50-30-20 budgeting rule. So ಇದನ್ನು ಸ್ವಲ್ಪ ಡೀಟೇಲ್ಸ್ ಆಗಿ ನೋಡುವಾಗ, ಸೊ ನಾವು ಹೇಳಿದ್ದು 50% ನೀಡ್ಸ್ ಅಲ್ಲಿ ಏನೆಲ್ಲ ಬರುತ್ತೆ. ನಾವು ಮಂತ್ಲಿ ಲೈಕ್ ನಾವು ಇರುವುದು ಮನೆ, ಓನ್ ಮನೆ ಇಲ್ಲ ಅಂದ್ರೆ ನಾವೇನ್ ಕಟ್ಬೇಕು, ರೆಂಟ್ ಕೊಡ್ಬೇಕು ಓನರ್ಗೆ. ಸೊ ರೆಂಟ್ಗೆ, ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್, ಮತ್ತೆ ನೀರಿಗೆ, ಮತ್ತೆ ನಾವು ಯೂಸ್ ಮಾಡೋದು ವೈಫೈಗೆ, ಮತ್ತೆ ಮಂತ್ಲಿ ಲೈಕ್ ಖಂಡಿತ ಆಗಿ ಏನಾದ್ರೂ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಬರುತ್ತೆ, ಮತ್ತೆ ಲೈಕ್ EMI ಕಟ್ಟುವುದು, ಮತ್ತೆ ಬೇಸಿಕ್ ಗ್ರೋಸರೀಸ್ ಅಂಡ್ ಹೌಸ್ ಹೋಲ್ಡ್ ಸಪ್ಲೈಸ್. ಯಾಕೆಂದ್ರೆ ಊಟ ತಿನ್ಬೇಕಲ್ಲ, ಖಂಡಿತಾಗಿ ಅದು ಭಾರಿ ಇಂಪಾರ್ಟೆಂಟ್. ಟಾಪ್ ಪ್ರಿಯಾರಿಟಿ ಏನು, ಲೈಕ್ ನಮ್ಮೆಲ್ಲರಿಗೆ ಲೈಕ್ ನಾವು ಜೀವನಗೆ ಲೈಕ್ ಖಂಡಿತಾಗಿ ಊಟ ಬೇಕು. ಸೊ ದಟ್ ಇಸ್ ವಾಟ್ ವಿ ಸೇಮ್. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಫಾರ್ ಯುವರ್ ಡೈಲಿ ಟ್ರಾನ್ಸ್ಪೋರ್ಟ್,
ನೀವು ಕಾರ್ ಯೂಸ್ ಮಾಡಿದ್ರೆ ಪೆಟ್ರೋಲ್ ಬೇಕು, ಟೂ ವೀಲರ್ ಯೂಸ್ ಮಾಡಿದ್ರೆ ಪೆಟ್ರೋಲ್ಗೆ ಹಣ ಕೊಡಬೇಕು, ಇನ್ ಕೇಸ್ ಬಸ್ಸಲ್ಲಿ ಹೋಗಿದ್ರೆ ಕೂಡ ನೀವು ಖಂಡಿತ ಆಗಿ ಅದಕ್ಕೆ ಪಾಸ್ ತಗೊಳ್ಬೇಕು. ಸೊ ಇದೆಲ್ಲ ನೀಡ್ಸ್ ಯಾರು ನಾವು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಒನ್ ನಾವು ಮಾರ್ಕ್ಸ್, ಯಾಕಂದ್ರೆ ಲೈಕ್ ನಾನು ಏನ್ ಮಾಡ್ತೀನಿ ನನ್ನ ಲೈಫಿಗೆ ಕೂಡ ಸ್ವಲ್ಪ ಕಂಫರ್ಟಬಲ್ ಆಗಿ ಇರಬೇಕು. ಆವಾಗ ಬರುವಾಗ ಎಸ್ ಇಲ್ಲಿ ಏನೆಲ್ಲ ಲಿಸ್ಟ್ ಮಾಡಿದ್ದಾರೆ, ನಮ್ದು ವೆಕೇಶನ್ಸ್ ಮತ್ತೆ ಗೇಟ್ಅವೇಸ್, ಮತ್ತೆ ನಮ್ದು ಎಂಟರ್ಟೈನ್ಮೆಂಟ್ ಸಬ್ಸ್ಕ್ರಿಪ್ಷನ್ಸ್, ದೆನ್ ಮತ್ತೆ ಲೈಕ್ ಯಾವಾಗ್ಲೂ ಒಂದು ಟೈಮ್ ಏನ್ ಮಾಡ್ತೇವೆ, ಏನಪ್ಪಾ ಇದು ಡೈಲಿ ಮನೆಯಲ್ಲಿ ಊಟ ತಿಂದು ಬೋರ್ ಆಗಿ ಬಿಟ್ಟಿದೆ, ಲೈಕ್ ಇವತ್ತು ಹೋಗುವ ಹೋಟೆಲ್ಗೆ ಹೋಗಿ ಒಂದು ಪನ್ನೀರ್ ಬಟರ್ ಮಸಾಲ ಮತ್ತೆ ಬಟರ್ ನಾನ್ ಇದೆಲ್ಲ ಒಟ್ಟಿಗೆ ಸೇರಿಸಿ ತಿನ್ಬಿಟ್ಟು ಏನಾದ್ರೂ ಒಂದು ಮಾಲಿಗೆ ಹೋಗಿ ಒಂದು ಒಳ್ಳೆ ಮೂವಿ ನೋಡ್ಬಿಟ್ಟು ಲೈಕ್ ನಮ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ರಿಲ್ಯಾಕ್ಸ್ ಮಾಡಿ ಬರುವ ಅಂತ ಒಂದು ನೆನಪು ಬರುತ್ತಲ್ಲ. ಸೊ ಅದೆಲ್ಲ ನಾವೇನ್ ಹೇಳ್ತೇವೆ ವಾಂಟ್ಸ್. ಅದಕ್ಕೆ ಖಂಡಿತ ಆಗಿ 30% ಬೇಕು. ಸೊ ಈ 20% ಇದೆಯಲ್ಲ, ಈ 20% ನೀವು ಏನು ಎಲ್ಲಿ ಇಡ್ತೀರಾ ಅದೇ ಈಗ ತುಂಬಾ ಇಂಪಾರ್ಟೆಂಟ್. ಸೊ 20% ನೀವು ಸೇವ್ ಮಾಡಿದ ಹಣದಲ್ಲಿ ನಂಬರ್ 1 ನೀವು ಒಂದು ಇಮರ್ಜೆನ್ಸಿ ಫಂಡ್ ಫಿಲ್ ಮಾಡಬಹುದು, ಲೈಕ್ ಬಿಲ್ ಮಾಡಬಹುದು. ಅಂಡ್ ಸೆಕೆಂಡ್, ಏನಾದ್ರೂ ಲೋನ್ ತಕೊಂಡಿದ್ರೆ ಅದು ಕಡಿಮೆ ಮಾಡ್ಲಿಕ್ಕೂ ಅದ್ರ ಇಂಟ್ರೆಸ್ಟ್ ಕಡಿಮೆ ಬರ್ಲಿಕ್ಕೂ ಆ ಹಣ ಖರ್ಚು ಮಾಡಬಹುದು. ಅಂಡ್ ಫ್ಯೂಚರ್ ಅಲ್ಲಿ ನೀವು ಹೋಗೋದು ಎಜುಕೇಶನ್ಗೆ, ಕಾಲೇಜಲ್ಲಿ ನೆಕ್ಸ್ಟ್ ಇಯರ್ ನಾನು ಒಂದು ಎಕ್ಸ್ಟ್ರಾ ಫೀಸ್ ಕಟ್ಟಬೇಕು, ಅದಕ್ಕೆ ಈ ಟೈಮ್ಲಿಂದ ನಾವು ಸೇವ್ ಮಾಡಿದ್ರೆ ಆ ಟೈಮಲ್ಲಿ ನಮ್ಗೆ ಯಾರು ಹೋಗಿ ಲೈಕ್ ಯಾರ ಹತ್ರ ಕೂಡ ಡೆಪ್ ಹೇಳ್ಬಾರದು. ಅಂಡ್ ಅದಕ್ಕೆ ನಮಗೂ ಹಣ ಸೇವಿಂಗ್ಸ್ ಅಪ್ ಮಾಡಿದ್ರೆ ಒಳ್ಳೇದಾಗತ್ತೆ. ಅಂಡ್ ಅಗೈನ್ ನನಗೆ ಡ್ರೀಮ್ ಇದೆ, ನಂದು ಒಂದು ಡ್ರೀಮ್ ಹೋಮ್ ಇದೆ, ಒಂದು ಡ್ರೀಮ್ ಕಾರ್ ಇದೆ, ಅದು ಇನ್ನು 2 years ಅಲ್ಲಿ ನಾನು ಪರ್ಚೇಸ್ ಮಾಡ್ತೇನೆ. ಅದಕ್ಕೆ ಒಂದು ಒಳ್ಳೆ ಡೌನ್ ಪೇಮೆಂಟ್ ಬೇಕು. ಅಂಡ್ ಅದಕ್ಕೆ ಕೂಡ ನೀವು ಸೇವಿಂಗ್ಸ್ ಅಲ್ಲಿ ಮನಿ ಅಲಾಟ್ ಮಾಡಿ ಸೇವ್ ಮಾಡಬಹುದು. ಸೊ ಮೈ ಡಿಯರ್ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡ್, ನಾವು ಬಜೆಟ್ ಕ್ಯಾಟಗರಿ ಮಾಡುವಾಗ ಈ 50, 30, 20 ಬಾರಿ ಇಂಪಾರ್ಟೆಂಟ್, ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಲೈಕ್ ನಮ್ದು ಸೇವಿಂಗ್ಸ್ ರೇಷಿಯೋ ಹೆಂಗೆ ಹೇಳ್ತಾರೆ, ಸೊ ಇದು ಒಂದು ಸಣ್ಣ ಫಾರ್ಮುಲಾ ಕೊಟ್ಟಿದ್ದಾರೆ. ನಿಮ್ದು ಮಂತ್ಲಿ ಸೇವಿಂಗ್ಸ್ ಎಷ್ಟು, ಇಟ್ ಶುಡ್ ಬಿ ಡಿವೈಡೆಡ್ ಬೈ your monthly gross income, which will be your savings ratio. So for example, ನಿಮ್ದು ಸ್ಯಾಲರಿ 6,000 ಇದ್ರೆ ಅಂಡ್ 20% ಅದರಲ್ಲಿ ಎಷ್ಟಾಗತ್ತೆ, 1,200 rupees. ಸೊ ವಿತೌಟ್ ಎನಿ ಕಾಂಪ್ರಮೈಸ್, ನೀವು ಏನು ಎಕ್ಸ್ಕ್ಯೂಸ್, ವಿತೌಟ್ ಗಿವಿಂಗ್ ಎನಿ ಎಕ್ಸ್ಕ್ಯೂಸ್, ನೀವೇನು ಮಾಡಬೇಕು, that 1,200 rupees from 6,000 rupees should be allocated for savings. ಅಂಡ್ ಇನ್ನೊಂದು, ನಾವು ಒಂದು ಕೆಲಸ ಜಾಯಿನ್ ಮಾಡಿದ್ರೆ ನಾವು ಸೇಮ್ ಪೊಸಿಷನ್ ಅಲ್ಲಿ ಇರಲ್ಲ. ಏನಾಗತ್ತೆ, 1 year ಬಿಟ್ಟು ಅಪ್ರೇಷನ್ ಮಾಡ್ತಾರೆ, ದೆನ್ ನಮಗೆ ಪ್ರಮೋಷನ್ ಕೊಡ್ಲಿಕ್ಕೂ ನಮ್ಗೆ ಇನ್ಕ್ರಿಮೆಂಟ್ ಕೊಡ್ಲಿಕ್ಕೂ ಒಂದು ಡಿಸ್ಕಷನ್ ಮಾಡ್ತಾರೆ. ದೆನ್ ನಮ್ಗೆ ಏನಾಗತ್ತೆ, ನಮ್ದು ಸ್ಯಾಲರಿ ಇನ್ಕ್ರೀಸ್ ಆಗತ್ತೆ. ಯಾವಾಗೆಲ್ಲ ನಿಮ್ದು ಸ್ಯಾಲರಿ ಇನ್ಕ್ರೀಸ್ ಆಗತ್ತೋ ದೆನ್ ನಿಮ್ದು ಸೇವಿಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು. ಸೊ ಅದೇ ನಾವು ಹೇಳುವುದು, ಸ್ಟಾರ್ಟ್ ವಿತ್ ಮಿನಿಮಮ್ 20%, and whenever that is increasing, your income is increasing, please like increase your savings ratio also, is a message from here, my dear friends, right? And ನಾನು ಮುಂಚೆ ಹೇಳಾಯ್ತು, like how much you should save, it is that minimum 20%. and please ಇವತ್ತು ಫಾರ್ ಆಲ್ ಯಂಗ್ ಪೀಪಲ್ ಅವ್ರಿಗೆ ಏನಂದ್ರೆ ಅವ್ರದ್ದು ಲೈಫ್ ಎಂಜಾಯ್ ಮಾಡಬೇಕು, ಅವ್ರಿಗೆ ಏನೆಲ್ಲ ಒಂದು ಬೈಕ್ ತಗೊಳ್ಬೇಕು, ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ಬೇಕು, ಲೈಕ್ ಪಾರ್ಟಿಗೆಲ್ಲ ಮಾಡಬೇಕು, ಆ ತರ ಇರುವುದು ಲೈಕ್ ಅವ್ರ ಥಾಟ್ಸು. ಬಟ್ ಇನ್ನೊಂದು ವಿಷಯಗಳು ನೀವು ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ವೆರಿ ಸೋನ್, like when we pass the different ages and stages of life, like we also will be like entering into our old age, which is called retirement age. And for example, ಇವತ್ತು ನೀವು ನೋಡಿದ್ರೆ, ನೀವು ಮನೆಯಿಂದ ಲೈಕ್ ಕೆಲ್ಸಕ್ಕೆ ಹೋಗುವಾಗ, ಇಲ್ಲಾಂದ್ರೆ FR ಸ್ಟೂಡೆಂಟ್ ಮನೆಯಿಂದ ನೀವು ಲೈಕ್ ಕಾಲೇಜ್ಗೆ ಹೋಗುವಾಗ, ನಾವು ರೋಡಲ್ಲಿ ತುಂಬಾ ಜನ ನೋಡ್ತೇವೆ. ಅಂಡ್ ಅಗೇನ್ ಎಲ್ಡರ್ಲಿ ಪೀಪಲ್, ಅವರಿಗೆ ಒಳ್ಳೆ ಕ್ಲೋತ್ಸ್ ಇರಲ್ಲ. ಅಂಡ್ ಅಗೇನ್ ಅವರು ನೋಡುವಾಗ ಅಷ್ಟು ಪಾಟಿಗೆ ತುಂಬಾ ಕಷ್ಟ ಆಗಿರುತ್ತೆ, ಅವ್ರಿಗೆ ಊಟಕ್ಕೆ ಏನು ಸಿಕ್ಕಲ್ಲ. ಸೊ ಯಾಕೆ ಈ ಲೈಕ್ ಎಲ್ಡರ್ಲಿ ಪೀಪಲ್ ಸಫರ್ ಮಾಡ್ತಾರೆ? ಬಿಕಾಸ್ ಅವರಿಗೆ ಅವರು ಲೈಫ್ ನಲ್ಲಿ ಈ ತರ ಬಜೆಟಿಂಗ್ ಮಾಡುವುದು, ಸೇವಿಂಗ್ಸ್ ಮಾಡುವುದು, ಲೈಕ್ ಎಮರ್ಜೆನ್ಸಿಗೆ ಅವರು ಪ್ರಿಪೇರ್ ಮಾಡುವುದಂತ ವಿಷಯಗಳು ಯಾರು ಕಳ್ಸಿಕೊಡ್ಲಿಲ್ಲ, ರೈಟ್? ಸೊ ಅದೇ ವಿಷಯ ಲೈಕ್ ನಮ್ ಲೈಫ್ ಅಲ್ಲಿ ಬರಬಾರದು. ಅದಕ್ಕೋಸ್ಕರನೇ ವೆನ್ ಯು ಆರ್ ಸ್ಟಾರ್ಟಿಂಗ್ ದಿ ಇಯರ್, ಲೈಕ್ ನೀವೆಲ್ಲರೂ ಲೈಕ್ ಯು ಹ್ಯಾವ್ ಟು ಫೋಕಸ್ ಆನ್ ಲೈಕ್ ಪ್ಲಾನಿಂಗ್ ಅ ಸ್ಮಾಲ್ ಮನಿ, ಸಣ್ಣ ಒಂದು ಅಮೌಂಟ್ ನೀವು ಫ್ಯೂಚರ್ ರಿಟೈರ್ಮೆಂಟ್ಗೆ ಕೂಡ ನೀವು ಸೇರಿಸಬೇಕು. ಯಾಕಂದ್ರೆ ಒಂದು ಯಂಗ್ ಏಜ್ ಅಲ್ಲಿ ನೀವು ಸೇವ್ ಮಾಡೋದು ಸಣ್ಣ ಇನ್ವೆಸ್ಟ್ಮೆಂಟ್, like when you are in that age of retiring, you will be having a very big surplus, my dear friends. And ಇನ್ನೊಂದು ವಿಷಯ, ನೀವು ಇಯರ್ಲಿ ಆಗಿ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಮ್ಯಾಜಿಕ್ ಕೂಡ ನಮಗೆ ನಡ್ತದೆ. ಅದೇನಂದ್ರೆ ದಿ ಪವರ್ ಆಫ್ ಕಾಂಪೌಂಡಿಂಗ್. ಸೊ ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ಏನು?
ಲೈಕ್ ನಾವು ಮ್ಯಾಥ್ಸ್ ಅಲ್ಲಿ ಕಲ್ಸ್ಕೊಂಡಿದ್ದೇವೆ. ಲೈಕ್ ಇಫ್ ಯು ಆರ್ ಲೈಕ್ ಇಂಟ್ರೆಸ್ಟೆಡ್ ಪರ್ಸನ್ ಇನ್ ಮ್ಯಾಥ್ಸ್ ಆರ್ ಇವನ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥ್ಸ್, ಅದರಲ್ಲಿ 2 ವಿಷಯಗಳು ನಾವು ಯಾವಾಗ್ಲೂ ಲೈಕ್ ಡಿಸ್ಕಸ್ ಮಾಡ್ತೇವೆ. ಒಂದು ಸಿಂಪಲ್ ಇಂಟ್ರೆಸ್ಟ್, ಇನ್ನೊಂದು ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಏನು? ಲೈಕ್ ನಮ್ಮ ಇನ್ವೆಸ್ಟ್ ಮಾಡೋದು ಹಣಗೆ ನಮಗೆ ಸಿಕ್ಕುವುದು ರಿಟರ್ನ್ಸ್ ಸಿಂಗಲ್ ಡಿಜಿಟ್ ಇರುವುದೇ ಸಿಂಪಲ್ ಇಂಟ್ರೆಸ್ಟ್, ರೈಟ್? ಯಾವ್ದೆಲ್ಲ ರಿಟರ್ನ್ಸ್ ನಮ್ಗೆ ಡಬಲ್ ಡಿಜಿಟ್ ಆಗಿ ಕೊಡುತ್ತೋ, ಸೊ ದಟ್ ಇಸ್ ಬಿಕಾಸ್ ಆಫ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್. ಅದು ಹೆಂಗೆ ಕೆಲಸ ಮಾಡುತ್ತೆ? ಲೈಕ್ ನೀವು ಮಂತ್ಲಿ 20% ಸೇವ್ ಮಾಡ್ತೀರಾ. ಸೊ ಅದರಿಂದ ಒಂದು ಪೋರ್ಷನ್ ನೀವು ಒಂದು ಇನ್ವೆಸ್ಟ್ಮೆಂಟ್, ಲೈಕ್ ನಿಮಗೆ ಬಾರಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಹಣ ಹಾಕಿದೀರಾ. ಅಂಡ್ ಅದೇನಾಗತ್ತೆ, ನಮ್ದು ಹಣ ಇನ್ವೆಸ್ಟ್ ಮಾಡೋದು ಲೈಕ್ ಆಫ್ಟರ್ 1 year ಒಂದು ಇಂಟ್ರೆಸ್ಟ್ ಸೇರಿಸಿದೆ. ಸೊ ಅದು ಫಸ್ಟ್ ಇಯರ್ ಮುಗಿಸುವಾಗ ನಮ್ದು ಇಂಟ್ರೆಸ್ಟ್ ಮತ್ತೆ ಇನ್ವೆಸ್ಟೆಡ್ ಕ್ಯಾಪಿಟಲ್ ಅದು 2 ಸೇರಿಸಿ ಏನಾಗತ್ತೆ, ಇನ್ನೊಂದೊಂದು ರಿಟರ್ನ್ ಕೊಡುತ್ತೆ. ಅಂಡ್ ದಟ್ ಇಸ್ ವಾಟ್ ಮೈ ಡಿಯರ್ ಫ್ರೆಂಡ್ಸ್, ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ವಿತ್ ದ ಕ್ಯಾಪಿಟಲ್, ಇಟ್ ಇಸ್ ಕಾಲ್ಡ್ ಯುವರ್ ಕಾಂಪೌಂಡಿಂಗ್ ರಿಟರ್ನ್ಸ್. ಸೊ ಅದು ಹೆಂಗೆ? ಸೊ ಎಷ್ಟು ಟೈಮ್ ನೀವು ಕೊಡ್ತೀರೋ ಆ ಕಾಂಪೌಂಡಿಂಗ್ ಆಡ್ ಮಾಡ್ಕೊಂಡೇ ಇರುತ್ತದೆ. ಅಂಡ್ ಏನಾಗುತ್ತೆ, ಒಂದು ಸ್ಟೇಜ್ ಅಲ್ಲಿ ನೀವು ಆಕ್ಚುಯಲ್ ಆಗಿ ಇನ್ವೆಸ್ಟ್ ಮಾಡಿರೋದು ಕ್ಯಾಪಿಟಲ್ ಮತ್ತೆ ಅದು ಏನ್ ಮಾಡಿರೋದು ಇಂಟ್ರೆಸ್ಟ್, ಇದು 2 ಸೇರಿಸಿ ನಿಮ್ದು ಇನ್ವೆಸ್ಟೆಡ್ ಮನಿ ಡಬಲ್ ಆಗಿ ಬಿಡುತ್ತೆ. ಅಂಡ್ ದಟ್ ಇಸ್ ದ ಪವರ್ ಆಫ್ ಕಾಂಪೌಂಡಿಂಗ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಎಲ್ಲರೂ ಲೈಕ್ ಈ ಮ್ಯಾಜಿಕ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಲೈಕ್ ವೆನ್ ಎವರ್ ಯು ಆರ್ ಅರ್ನಿಂಗ್, ಯಾವಾಗ್ಲೂ ನಿಮ್ಗೆ ಕೈಯಲ್ಲಿ ನಿಮ್ ಇನ್ಕಮ್ ಬರುತ್ತೋ ಆವಾಗ್ಲೇ ಈ ಹ್ಯಾಬಿಟ್ ನೀವು ಡೆವಲಪ್ ಮಾಡಿದಿರಿ, ಮೈ ಡಿಯರ್ ಫ್ರೆಂಡ್ಸ್. ಲೈಕ್ ಏನೆಲ್ಲ ನಿಮ್ಮ ಆಸೆಗಳಿದ್ದು ಖಂಡಿತ ಆಗಿ ನಿಮಗೆ ರಿಯಲ್ ಆಗಿ ನಡೀತದೆ. ಫೈನ್. ಸೊ ಯು ಹ್ಯಾವ್ ಟು ಲೈಕ್ ಯೂಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಅಂಡ್ ಇದರಲ್ಲಿ ನಾವು ಒಂದು ಎಕ್ಸಾಂಪಲ್ ತೋರಿಸ್ತೇವೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 5,000 ಇದೆ. ಸೊ ಅದೇನ್ ಮಾಡ್ತೀರಾ, ನಿಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ 8%. ಸೊ ನೀವು ಆ 5,000 ಎಲ್ಲಿ ಒಂದೊಂದು ಮಂತ್ ವಿತ್ ಡಿಸಿಪ್ಲಿನ್ ಇನ್ವೆಸ್ಟ್ ಮಾಡುವಾಗ ಅಟ್ ದ ರೇಟ್ ಆಫ್ 8% ಏನಾಗ್ತದೆ, ಫಾರ್ ಮಿನಿಮಮ್ 15 years ನೀವು ಟೋಟಲ್ ಆಗಿ ಇನ್ವೆಸ್ಟ್ ಮಾಡೋದು 9 lakh rupees. ಬಟ್ ಅದರದ್ದು 8% ಪರ್ annum ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಎಷ್ಟು ಸೇರಿಸಿದೆ? 8.6 lakhs ಎಕ್ಸ್ಟ್ರಾ ನಿಮ್ ಇನ್ವೆಸ್ಟೆಡ್ 9 lakh ಬರುತ್ತೆ. ನಿಮ್ದು ಟೋಟಲ್ ಎರ್ನಿಂಗ್ ಅಂಡ್ ಟೇಕ್ ಹೋಮ್ ವಿಲ್ ಬಿ 17.6 lakh, ಮೈ ಡಿಯರ್ ಫ್ರೆಂಡ್ಸ್. ಸೊ ದಟ್ ಇಸ್, ಅದೇ ನಾವು ಹೇಳೋದು ಕಾಂಪೌಂಡಿಂಗ್ ದ ಮ್ಯಾಜಿಕ್. ಅಂಡ್ ಅದೇ ಹಣ ಇಫ್ ಯು ಆರ್ ಗೋಯಿಂಗ್ ಟು, ಬಿಕಾಸ್ ನೀವು ಯಂಗ್ ಏಜ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಯು ಆರ್ ಆಲ್ 20, 21, 22 ಇದ್ರೆ, ಲೈಕ್ ನೀವು ಎಲ್ಲಾರು ಕೆಲಸ ಮಾಡೋದು ಏಜ್ ವಿಲ್ ಬಿ ಟಿಲ್ 60 years. ಸೊ ನಾವು ಏನ್ ಹೇಳ್ತೇವೆ, ಮಂತ್ಲಿ ಖಂಡಿತ ಆಗಿ ನೀವು ಏನ್ ಮಾಡೋದು ಕೆಪಾಸಿಟಿಗೆ, ಅಂಡ್ ಡೆಫಿನೆಟ್ಲಿ ಯು ವಿಲ್ ಬಿ ಗೋಯಿಂಗ್ ಫಾರ್ ಅ ಜಾಬ್ with a salary of at least 15,000 rupees, 20,000 rupees, 25,000 rupees. ಅದರಿಂದ 5,000 ತುಂಬಾ ದೊಡ್ಡದಲ್ಲ, ಈಸಿಯಾಗಿ ನೀವು ಸೇರಿಸಬಹುದು. ಈಸಿಯಾಗಿ ನೀವು ಲೈಕ್ ಅದು ಸೇವ್ ಮಾಡಿ ಅದು ಇನ್ವೆಸ್ಟ್ ಮಾಡಿದ್ರೆ, ಸೊ ನೀವು ಲೈಕ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ನೀವು ಎಷ್ಟು ರಿಟರ್ನ್ ಸಿಗುತ್ತೆ. ಅಂಡ್ ಇಫ್ ಅ ಪರ್ಸನ್ is sincerely like investing, like and again investing that 5,000 rupees every month for 30 years, ಅವರಿಗೆ ಸೇರಿಸಿದ ಹಣ ನೋಡಿ 18 lakh invested amount, 57 lakh is a like profit that's taken, and your future value will be 75 lakh, my dear friends. ಅದೇ ಕಾಂಪೌಂಡ್ ರಿಟರ್ನ್ ಅಲ್ಲಿ ಏನಾಗುತ್ತೆ, ನಿಮ್ಮ ಹಣ ಡಬಲ್ ಆಗುತ್ತೆ. ಅಂಡ್ ಇದರೆಲ್ಲ ಇನ್ ಕೇಸ್ ಇಫ್ ಯು ಆರ್ ಎ ಪರ್ಸನ್, ನೀವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ನಿಮಗೆ ಇನ್ವೆಸ್ಟಿಂಗ್ ಮತ್ತೆ ಸೇವಿಂಗ್ಸ್ ಎಲ್ಲ ಇಷ್ಟಲ್ಲ, ಯಾವಾಗ ಎಷ್ಟು ಹಣ ಬರ್ತದೆ ನಾ ಖರ್ಚು ಮಾಡ್ಬಿಡ್ತೀನಿ, ಆ ತರ ಒಂದು ಮೆಂಟಾಲಿಟಿ ನಿಮ್ಗೆ ಇರುವಾಗ, ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ನೀವು ನೋಡ್ಕೊಳ್ಳಿ ಏನಾಗತ್ತಂತೆ. ಒಂದು ಪ್ಯಾರೆಂಟ್ ಇದ್ದಾರೆ, ಅವ್ರಿಗೇನು ಆಸ್ಪಿರೇಷನ್ ಅಂದ್ರೆ ಅವ್ರದ್ದು ಚೈಲ್ಡ್ಗೆ ಒಂದು 15 lakh ಕಾರ್ಪಸ್ ಏನು ಲೈಕ್ ಸೇರಿಸಬೇಕು. ಯಾವಾಗ ಆ ಹುಡುಗರು ಅಲ್ಲಾಂದ್ರೆ ಹುಡುಗಿ 20 years ಟರ್ನ್ ಮಾಡುವಾಗ ನಮ್ಮ ಚೈಲ್ಡ್ ಎಜುಕೇಶನ್ 15 lakh ಇರಬೇಕಂತೆ ಏನಂದ್ರೆ ಅವರು ಲೈಕ್ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅವರು ವಿತೌಟ್ ಎನಿ ಡಿಲೇ ಸ್ಟಾರ್ಟ್ ಮಾಡಿದ್ರೆ ಅವ್ರದ್ದು ಬೇಕಾಗಿರೋದು ಮಂತ್ಲಿ ಇನ್ವೆಸ್ಟ್ಮೆಂಟ್ ಬರೀ 2,546 ಮಾತ್ರನೇ. So if they regularly invest that 2,546 till the age of 20 years, yes, with compounding and again the profit that is earned from the like regular investment, ಅವ್ರಿಗೆ ಎಷ್ಟು ಸಿಕ್ಕತ್ತೆ, 15 lakh ಖಂಡಿತ ಆಗಿ ಸಿಕ್ಕತ್ತೆ. ಇನ್ ಕೇಸ್ ಅವರು ಮಗು ಲೈಕ್ ಬಂದ ಆಮೇಲೆ ಇಫ್ ದೇ ಡಿಲೇ ಬೈ 3 years, ಮೈ ಡಿಯರ್ ಫ್ರೆಂಡ್ಸ್, ಅವ್ರು ಎಷ್ಟು ಕಟ್ಟಬೇಕು, 3,474. ಅಂಡ್ 17 ವರ್ಷ ನಾವು ಡಿಲೇ ಕಟ್ಟುವಾಗ ಅವ್ರಿಗೂ ಏನಾಗುತ್ತೆ, ಎಕ್ಸ್ಟ್ರಾ 928 ಕಟ್ಟಬೇಕು ಫ್ರಮ್ ದಸ್ 2,546. ಅಂಡ್ ಅವರು 20 years ಅಲ್ಲಿ ಅವ್ರ ಚೈಲ್ಡ್ 15 lakh ರೀಚ್ ಮಾಡ್ಲಿಕ್ಕೆ ಲೈಕ್ ಎಕ್ಸ್ಟ್ರಾ ಹಣ ಅವರು ಖರ್ಚಬೇಕು. ಅಂಡ್ ಇನ್ ಕೇಸ್ ಒಬ್ಬರು ಬಿಟ್ಬಿಟ್ರು, ಲೈಕ್ ಲಾಸ್ಟ್ 5 years ಅಲ್ಲಿ
ಅವರು ಮಗುಗೆ 15 ಇಯರ್ಸ್ ಇರುವಾಗ ಅಯ್ಯಯ್ಯೋ ನಾನು ಸೇರ್ಬೇಕಲ್ಲ, ನಾನು ಸೇವ್ ಮಾಡಲಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಬೇಕು ಗೊತ್ತಾ? 20,415 ಕಟ್ಟಿದ್ರೆ ಮಾತ್ರ ಲೈಕ್ ದೇ ವಿಲ್ ಬಿ ಏಬಲ್ ಟು ಅಕ್ಯುಮುಲೇಟ್ like how much amount that required money for like funding the child's education. So my dear friends, namagellarige message is very clear. At start early and start when you are young is the very important message. ಅಂಡ್ ನಮ್ಮ ನಮ್ಮ ಹೆಣ್ಮಕ್ಕಳಿಗೆ ಅಂಡ್ ಅಗೇನ್ ಫಾರ್ ಹುಡುಗಿಯರು ಯಾರೆಲ್ಲ ಲೈಕ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೋ ಅವ್ರಿಗೆ ಕೂಡ ಫಿನಾನ್ಷಿಯಲ್ ಪ್ಲಾನಿಂಗ್ ಖಂಡಿತ ಆಗಿ ಬೇಕಿದೆ. ಅಂಡ್ ಅದರಲ್ಲಿ ಯಾಕೆ ಅವ್ರಿಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಕಳ್ಸ್ಕೊಳ್ಬೇಕು? ನಂಬರ್ 1. ಅಂಡ್ ಒಂದು ವಿಷಯ ತುಂಬಾ ಕ್ಲಿಯರ್, ನಮ್ಮ ಹೆಣ್ಮಕ್ಳಿಗೆಲ್ಲ ನಾವು ಕಳ್ಸ್ಕೊಡ್ಬೇಡ. ಬಿಕಾಸ್ ಅವ್ರು ಯಾವಾಗ್ಲೂ ಮನಿ ಮ್ಯಾನೇಜ್ಮೆಂಟ್ ತುಂಬಾ ಸಖತ್ತಾಗಿರ್ತಾರೆ. ಬಿಕಾಸ್ ಲೈಕ್ ವೆನ್ ದೇ ನೋ ಫಿನಾನ್ಷಿಯಲ್ ಪ್ಲಾನಿಂಗ್, ಅವ್ರದ್ದು ಮಂತ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಕ್ಲಿಯರ್ ಆಗಿ ಟ್ರ್ಯಾಕ್ ಮಾಡ್ತಾರೆ. ಅಂಡ್ ದೇ ಕ್ಯಾನ್ ಆಲ್ಸೋ ಲೈಕ್ ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್. ದೇ ವಿಲ್ ಹ್ಯಾವ್ ಬ್ಯಾಕಪ್. ಬಿಕಾಸ್ ಲೈಕ್ ಒಂದು ಹುಡುಗಿ ಲೈಕ್ ಏನಾಗುತ್ತದೆ, ಕೆಲ್ಸಕ್ಕೆ ಹೋಗ್ತಾರೆ. But when the like family way starts, when they are getting married, and there was a regular income, because when they went to ಕೆಲ್ಸಕ್ಕೆ ಹೋಗುವಾಗ ಹಣ ಬಂದಿದೆ. ಬಟ್ ಸಡನ್ ಆಗಿ ಮದುವೆ ಆಯ್ತು, ದೆನ್ ಒಂದು ಮಗು ಬರ್ಲಿಕ್ಕಿದೆ, ದೇ ಹ್ಯಾವ್ ಟು ಟೇಕ್ ಅ ಬ್ರೇಕ್. ಸೊ ಆ ಬ್ರೇಕ್ ಟೈಮ್ ತಗೊಳ್ಳುವಾಗ, ಮ್ಯಾಟರ್ನಿಟಿ ಬ್ರೇಕ್ ತಗೊಳ್ಳುವಾಗ ದೆನ್ ಇನ್ಕಮ್ ಸ್ಟಾಪ್ ಆಗತ್ತೆ. ಸೊ ಆ ಟೈಮಲ್ಲಿ ಸಮ್ ಕಂಪನೀಸ್, ಎಸ್, ದೇ ಆರ್ ಗೋಯಿಂಗ್ ಟು ಗಿವ್ ಯು ದ ಸಪೋರ್ಟ್. ಬಟ್ ಇಫ್ ಯು ಡೋಂಟ್ ಹ್ಯಾವ್ ದಟ್ ಲೈಕ್ ಕೆಲಸ, ಏನಾಗತ್ತೆ, ಯು ಶುಡ್ ಹ್ಯಾವ್ ಯುವರ್ ಎಮರ್ಜೆನ್ಸಿ ಫಂಡ್. ಸೊ ಅದು ಹೆಂಗೆ ಸಿಗುತ್ತೆ? ವೆನ್ ನೀವು ಕೆಲಸ ಹೋಗುವಾಗ ನೀವು ಸೇವ್ ಮಾಡಿರುವುದು ನಿಮ್ದು ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಅಂಡ್ ಅದರಲ್ಲಿ ಏನ್ ಹೇಳ್ತಾರೆ, ನೀವೇ ಪ್ರಯಾರಿಟೈಸ್ ಮಾಡ್ಕೊಳ್ಬೇಕು. ಸೊ ನಾನು ಹಣ ಏನ್ ಮಾಡುವಾಗ, ಇನ್ಕಮ್ ಬರುವಾಗ ಯಾವ್ದಿಗೆ ನಾನು ಫಸ್ಟ್ ಲೈಕ್ ಖರ್ಚು ಲೈಕ್ ಅಲೋಕೇಟ್ ಮಾಡಬೇಕು, ಯಾವ್ದು ಸೆಕೆಂಡ್ ಬರಬೇಕು, ಯಾವ್ದು ಥರ್ಡ್ ಬರಬೇಕು ಅಂತ ಇದರಲ್ಲಿ ಎಜುಕೇಶನ್, ಹೆಲ್ತ್, ರಿಟೈರ್ಮೆಂಟ್ ಎಕ್ಸಾಂಪಲ್ ತೋರಿಸ್ತಾರೆ. ನೀವು ನಿಮ್ ಲೈಫ್ ಸ್ಟೇಜ್ ಬಗ್ಗೆ ನೀವು ಪ್ಲಾನ್ ಮಾಡ್ಕೊಳ್ಬೇಕು. ಅಂಡ್ ಇನ್ನೊಂದು ಏನ್ ಹೇಳ್ತಾರೆ ಫಾರ್ ಹೆಣ್ಮಕ್ಳಿಗೆ, ಪ್ಲೀಸ್ ಸ್ಟಾರ್ಟ್ ವಿತ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂಡ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಎಷ್ಟು ಹಣ ಬಂದ್ರೆ ಕೂಡ ಒಂದು ಮಿನಿಮಮ್ ಅಮೌಂಟ್ ಸ್ಟಾರ್ಟಿಂಗ್ ಫ್ರಮ್ 500 ನೀವು SIP ಅಲ್ಲಿ ಲೈಕ್ ಇನ್ವೆಸ್ಟ್ ಮಾಡಬಹುದು. ಸೊ SIP ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಏನ್ ನಮಗೆ ಬೆನಿಫಿಟ್? ಇಟ್ ವಿಲ್ ಬಿ ಡೈವರ್ಸಿಫೈಡ್. ನಮ್ದು ಇನ್ವೆಸ್ಟ್ಮೆಂಟ್ 3 ಡಿಫ್ರೆಂಟ್ ಪ್ರಾಡಕ್ಟ್ ಅಲ್ಲಿ ಏನ್ ಮಾಡ್ತಾರೆ, ಲೈಕ್ ಇನ್ವೆಸ್ಟ್ ಮಾಡಿ ನಮಗೆ ರಿಟರ್ನ್ಸ್ ಬರ್ಲಿಕ್ಕೂ ನಮಗೆ ಸಾಧ್ಯ ಸಿಗುತ್ತೆ. ಅಂಡ್ ಲೈಕ್ ಎನಿ ಟೈಮ್, ಯಾವಾಗ್ಲೂ ನಿಮ್ ಲೈಫ್, ಪ್ಲೀಸ್ ಅವಾಯ್ಡ್ ಹೈ ಇಂಟ್ರೆಸ್ಟ್ ಡಿಬೆಂಚರ್ಸ್ ಅಂಡ್ ಡೆಬ್ಟ್ಸ್. ಅಂಡ್ ಅಗೇನ್ ಮೇಂಟೈನ್ ಯುವರ್ ಸೇವಿಂಗ್ಸ್ ಹ್ಯಾಬಿಟ್. ಅಂಡ್ ಲೈಕ್ ಸೇವಿಂಗ್ಸ್ ಮಾತ್ರದ್ದು ಲೈಕ್ ಇಂಪಾರ್ಟೆಂಟ್ ಅಲ್ಲ, ಅಂಡ್ ಇನ್ವೆಸ್ಟ್ ಮಾಡೋದು ಮಾತ್ರನೇ ಲೈಕ್ ಕೆಲಸ ಅಲ್ಲ. ಯು ವಿಲ್ ಹ್ಯಾವ್ ಟು ರಿವೈಸ್ ಇದರ್ ನಾನು ಮಾಡೋದು ಲೈಕ್ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಆಗಿರುತ್ತಾ, ಅದರಲ್ಲಿ ರಿಟರ್ನ್ ಬರುತ್ತಾ, ನಾನು ಏನಾದ್ರೂ ಚೇಂಜ್ ಮಾಡಬೇಕಾ, ಆ ತರ ನೀವು ರಿವ್ಯೂ ನೀವು ಮಾಡ್ಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಇದು ಒಂದು ಕೇಸ್ ಸ್ಟಡಿ ಅಬೌಟ್ ಒನ್ ವರ್ಕಿಂಗ್ ವುಮೆನ್. ಅವ್ರ ಹೆಸರು ಮೀರಾ ಶರ್ಮಾ. ಅವ್ರದ್ದು ಲಾಂಗ್ ಟರ್ಮ್ ಪ್ಲಾನ್ ಏನಂದ್ರೆ, ಅವ್ರಿಗೆ ಫಸ್ಟ್ ಗೋಲ್ ಲೈಕ್ ಚಿಲ್ಡ್ರನ್ಸ್ ಹೈಯರ್ ಎಜುಕೇಶನ್. ಅವ್ರು ಏನ್ ಮಾಡ್ತಾರೆ, SIP ಇನ್ ಇಂಡೆಕ್ಸ್ ಫಂಡ್ ಅಂಡ್ ಚೈಲ್ಡ್ ಎಜುಕೇಶನ್ ಅಲ್ಲಿ ಆಗ್ತಾರೆ. ಸೊ ಎಲ್ಲರಿಗೆ ಕೂಡ ಆ ತರ ಇನ್ವೆಸ್ಟ್ ಮಾಡುವುದು ಒಂದು ಆಪರ್ಚುನಿಟಿ ನಮಗೆ ಸಿಕ್ಕತ್ತೆ. ಅಂಡ್ ನಂಬರ್ 2, ರಿಟೈರ್ಮೆಂಟ್ ಸೆಕ್ಯೂರಿಟಿ. ನಾನು ಹೇಳಿದಲ್ಲ, ಜಸ್ಟ್ ನಮ್ ಲೈಫ್ ಲೀವ್ ಮಾಡೋದು ಮಾತ್ರ ಸಾಕಾಗಲ್ಲ. ನಮ್ದು ಫ್ಯೂಚರ್, ನಮ್ದು ಲೈಕ್ ಎಲ್ಡರ್ಲಿ ಸ್ಟೇಜ್ ಅಲ್ಲಿ ಕೂಡ ನಾವು ಈಗ ಏನೆಲ್ಲ ಕಂಫರ್ಟಬಲ್ ಲೈಫ್ ನಮಗೆ ಲೈಕ್ ಲೀವ್ ಮಾಡ್ತೇವೋ, ಏನೆಲ್ಲ ಕಂಫರ್ಟ್ಸ್ ನಮಗೆ ಇರುತ್ತೋ ಅದು ನಮ್ಮ ಓಲ್ಡ್ ಏಜ್ ಅಲ್ಲಿ ಕೂಡ ಇರಬೇಕು. ಸೊ ಅದೇ ರಿಟೈರ್ಮೆಂಟ್ ಸೆಕ್ಯೂರಿಟಿಗೆ ಲೈಕ್ ಮೀರಾ ಶರ್ಮಾ ಏನ್ ಮಾಡ್ತಾರೆ, ಅವ್ರು ಇನ್ವೆಸ್ಟ್ ಮಾಡೋದು ಇನ್ NPS, ರೈಟ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಅಂಡ್ ಇನ್ನೊಂದು ಮಾಡ್ತಾರೋ, ಅವ್ರು ಏನ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಲೈಕ್ ರಿಟೈರ್ಮೆಂಟ್ ಇರುವುದು SIP ಅಲ್ಲಿ ಹಣ ಇನ್ವೆಸ್ಟ್ ಮಾಡ್ತಾರೆ. ಅಂಡ್ ಇನ್ನೊಂದು ಅವರಿಗೆ ವೆಲ್ತ್ ಕೂಡ ಕ್ರಿಯೇಟ್ ಮಾಡ್ಲಿಕ್ಕೂ ಏನ್ ಮಾಡ್ತಾರೆ, ಬ್ಯಾಲೆನ್ಸ್ಡ್ ಈಕ್ವಿಟಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಬ್ಯಾಲೆನ್ಸ್ ಈಕ್ವಿಟಿ ಫಂಡ್ಸ್ ಅಂದ್ರೆ ಲೈಕ್ ಇನ್ವೆಸ್ಟಿಂಗ್ ಯುವರ್ ಸೇವ್ಡ್ ಮನಿ ಇಂಟು ಎ ಪ್ರಾಡಕ್ಟ್ ಕಾಲ್ ಲೈಕ್ ಈಕ್ವಿಟಿ ಫಂಡ್ಸ್. ಈಕ್ವಿಟಿ ಅಂದ್ರೆ ಶೇರ್ಸ್. ಸೊ ಶೇರ್ಸ್ ಇರುವುದು ಮ್ಯೂಚುವಲ್ ಫಂಡ್ ಅಲ್ಲಿ ಏನ್ ಮಾಡ್ತಾರೆ, ಸೇಫ್ ಆಗಿ ಇರುತ್ತೆ. ಬಿಕಾಸ್ ಮ್ಯೂಚುವಲ್ ಫಂಡ್ ಅಲ್ಲಿ ನಮ್ದು ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈ ಆಗುವಾಗ ಲೈಕ್ ನಮಗೆ ಎಷ್ಟು ರಿಸ್ಕ್ ತಗೊಳಿಕ್ ಇದೆಯೋ ಅದೇ ಮಾತ್ರನೇ, ಅಷ್ಟು ರೇಷಿಯೋ ಮಾತ್ರನೇ ಲೈಕ್ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂಡ್ ಲೈಕ್ ರಿಮೈನಿಂಗ್ ಇರುವುದು ನಮ್ದು ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಅದರಿಂದ ಕೂಡ ನಮಗೂ ರಿಟರ್ನ್ಸ್ ಬರುತ್ತೆ. ಅಂಡ್ ಲೈಕ್ ಮೀರಾ ಶರ್ಮಾದ ನೆಕ್ಸ್ಟ್ ಏನು, ಅವರಿಗೆ ಲಾಂಗ್ ಟರ್ಮ್ ಫ್ಯಾಮಿಲಿ ಪ್ರೊಟೆಕ್ಷನ್ ಬೇಕು. ಸೊ ಅದಕ್ಕೋಸ್ಕರ ಅವರು ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದರಿಂದ ಔಟ್ಕಮ್ ಏನು, ನಮ್ದು ಲೈಫ್
ನಮ್ದು ಸಣ್ಣ ಸಣ್ಣ earning ಅಂಡ್ ಸೇವಿಂಗ್ ಅಲ್ಲಿ ಮಾಡುವಾಗ ನಮಗೆ ಸ್ಟೇಬಲ್ ಆಗಿ ಲೈಕ್ ಇನ್ಕಮ್ ಸಿಗುತ್ತೆ. ಅಂಡ್ ಅಗೇನ್ ನಮ್ದು ಫ್ಯೂಚರ್ಗೆ ನಮ್ಗೆ ಪ್ರೊಟೆಕ್ಷನ್ ಇರುತ್ತೆ. ನಾನು ಏನು ಟೆನ್ಷನ್ ಇಲ್ಲಾದ್ರೂ ಒಂದು ಲೈಫು ನಾನು ಲೈಕ್ ಇಲ್ಲಿ ಮಾಡ್ಬೋದು. ಅಂಡ್ ಇನ್ನೊಬ್ರು ಇದ್ದಾರೆ ಇಲ್ಲಿ, ಅವರಿಗೆ ಅವರು ಏಜ್ 28. ಅಗೇನ್ ಇಲ್ಲಿ ಕೂಡ ನಾವು ಒಂದು ಹುಡುಗಿ ನೋಡುವುದು, ಒಂದು ಫಿಮೇಲ್. ಅವ್ರದ್ದು ಊರೇನು ಬೆಂಗಳೂರು ಅಂಡ್ ಅವ್ರದ್ದು ಮಂತ್ಲಿ ಇನ್ಕಮ್ 90,000. ಸೊ ಅದರಲ್ಲಿ ಅವ್ರಿಗೆ ಗೋಲ್ ಏನ್ ಹೇಳ್ತಾರೆ ಗೊತ್ತಾ, ಅವ್ರಿಗೆ 2.25 lakh ಎಮರ್ಜೆನ್ಸಿ ಫಂಡ್ ಲೈಕ್ ಬಿಲ್ ಮಾಡ್ಲಿಕ್ಕೂ ಎಷ್ಟು SIP ಅವರು ಕಟ್ಬೇಕಂತ ಅವ್ರಿಗೆ ಒಂದು ಪ್ಲಾನ್ ಬೇಕಿದೆ. ಅಂಡ್ ಅವರು ಅದು SIP ಅಲ್ಲಿ ಏನ್ ಮಾಡ್ತಾರೆ, ಇಟ್ ಇಸ್ ಫಾರ್ ಅ ಲಾಂಗ್ ಟರ್ಮ್ ಗೋಲ್. ಸೊ ಅವರಿಗೆ ಮಂತ್ಲಿ ನೀಡಿಗೆ 37,500 ಹೋಗಿಬಿಡುತ್ತೆ, ದಟ್ 50%. ಅಂಡ್ ಅಗೇನ್ ಅವ್ರದ್ದು ವಾಂಟ್ಸ್ಗೆ 30%, 32,500 ಹೋಗಿಬಿಡುತ್ತೆ. ಅಂಡ್ ಎಮರ್ಜೆನ್ಸಿ ಫಂಡ್ ಅವ್ರು 50,000 ಏನ್ ಮಾಡ್ತಾರೆ, ಲೈಕ್ ಅವ್ರಿಗೆ ಲೈಕ್ ಅಲೋಕೇಟ್ ಮಾಡ್ತಾರೆ. ಅಂಡ್ ಫ್ರಮ್ ದಟ್ 15,000 ಅವ್ರು ಏನೆಲ್ಲ ಮಾಡಿದ್ದಾರೆ, ಒಂದು SIP ಅಲ್ಲಿ ಒಳಗಡೆ ಹಾಕಿ 12,000 ಅವ್ರು ಮಾಡಿರುವುದು ಫಾರ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಕಾಲ್ಡ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್, ಅಂಡ್ ಬ್ಯಾಲೆನ್ಸ್ 3,000 ಇನ್ ಅ ಸೇಫ್ ಇನ್ವೆಸ್ಟ್ಮೆಂಟ್ ವಿಚ್ ಇಸ್ ಅ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಫ್ Tier 1. ಸೊ ಇದರಲ್ಲಿ ಚೆನ್ನಾಗಿ ನೀವು ಏನ್ ಅಬ್ಸರ್ವ್ ಮಾಡಬೇಕು, ಅವ್ರದ್ದು ಸೇವಿಂಗ್ ಕೆಪಾಸಿಟಿ 15,000 ಅಲ್ಲಿ ಅವ್ರದ್ದು ಇನ್ವೆಸ್ಟ್ ಮಾಡೋದು 12,000 ಇನ್ ಅ ಡೈವರ್ಸಿಫೈಡ್ equity index funds, which is going to give a very good profit in a long term. And 3,000 she is safely investing in the national pension scheme, like which is coming under Tier 1, right? So ಇದೆಲ್ಲ ನಮಗೆ ಇರುವುದು ಆಪರ್ಚುನಿಟೀಸ್, ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ಇದರಲ್ಲಿ ನಾವು ಇವತ್ತು ನಮ್ದು ಇಂಡಿಯಾದಲ್ಲಿ ಹೆಂಗೆ ಎಕನಾಮಿಕ್ ಗ್ರೋತ್ ಇದೆ ಅಂತ ಒಂದು ಸ್ಯಾಂಪಲ್ ತೋರಿಸಿದ್ದೇವೆ. ಬಟ್ ಇವತ್ತು ಲೇಟೆಸ್ಟ್ ನ್ಯೂಸ್, ನಮ್ದು ಇಂಡಿಯಾಸ್ GDP ಸ್ವಲ್ಪ ಕಡಿಮೆಯಾಗಿದೆ. ಬಟ್ ಇನ್ 2023-24 ನೋಡಿದ್ರೆ ದಿ ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ ವಾಸ್ 4,122 ಇನ್ ರೂರಲ್ ಇಂಡಿಯಾ. ಅಂಡ್ ಅರ್ಬನ್ ಏರಿಯಾದಲ್ಲಿ ಎಷ್ಟು ಖರ್ಚಾಗಿದೆ ಗೊತ್ತಾ, 6,996. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಇದೆಲ್ಲ ನಾವು ಹೆಂಗೆ ನಾವು ಕ್ಲಾಸಿಫೈ ಮಾಡಿದ್ದೇವೆ, ವಿ ಆರ್ ಕ್ಲಾಸಿಫೈಂಗ್ ಆಸ್ ನಾನ್ ಫುಡ್ ಅಂಡ್ ಅಗೇನ್ ಲೈಕ್ ಎಕ್ಸ್ಪೆಂಡಿಚರ್ ರಿಲೇಟೆಡ್ ಟು ಫುಡ್. ಅಂಡ್ ರೂರಲ್ ಏರಿಯಾಸ್ ಅಲ್ಲಿ ಎಷ್ಟು ಮಾಡಿದ್ದಾರೆ, 47% ಲೈಕ್ ಫುಲ್ ಆಗಿ ಊಟಗೆ ಲೈಕ್ ಊಟ ಬೇಸ್ಡ್ ಲೈಕ್ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಅಂಡ್ 52.96% ಫಾರ್ ನಾನ್ ಫುಡ್ ಐಟಮ್ಸ್. ಸೊ ಇದರಲ್ಲಿ ಇಫ್ ಯು ಕ್ಲಾಸಿಫೈ ಏನೆಲ್ಲ ನಾನ್ ಫುಡ್ ಎಕ್ಸ್ಪೆಂಡಿಚರ್ ಬರುತ್ತೆ, ಕನ್ವೇಯನ್ಸ್ ಲೈಕ್ ಟ್ರಾನ್ಸ್ಪೋರ್ಟ್, ಮತ್ತೆ ಕ್ಲಾತಿಂಗ್, ಬೆಡ್ಡಿಂಗ್, ಫುಟ್ವೇರ್, ಎಂಟರ್ಟೈನ್ಮೆಂಟ್, ಇದೆಲ್ಲ ಏನಾಗುತ್ತೆ ನಾನ್ ಫುಡ್ ಸ್ಪೆಂಡಿಂಗ್. ಅಂಡ್ ಲೈಕ್ ಇದೆಲ್ಲ ನೀವು ನೋಡಿದ್ರೆ, ಯಾಕೆಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ನೀವು ನಿಮ್ದು ಲೈಫ್ ನಲ್ಲಿ ನಿಮ್ ಖರ್ಚು ಮಾಡೋದು ಪ್ಯಾಟರ್ನ್ ನೀವು ಪ್ಲಾನ್ ಮಾಡ್ಕೊಳ್ಳೇಬೇಕು, ರೈಟ್? ಸೊ ದಿಸ್ ಇಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಲೈಕ್ ಅಪ್ಲಿಕೇಶನ್. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೆ ಒಂದು ಇಂಪಾರ್ಟೆಂಟ್ ಆಗಿ ಟಿಪ್ಸ್ ಶೇರ್ ಮಾಡ್ತೇವೆ. ಸೊ ಏನೆಲ್ಲ ಟಿಪ್ಸ್ ಇದೆ ನಿಮ್ದು ಫಿನಾನ್ಷಿಯಲ್ ಪ್ಲಾನಿಂಗ್ ಕೆಪಾಸಿಟಿ ಲೈಕ್ ಇಂಪ್ರೂವ್ ಮಾಡ್ಲಿಕ್ಕೂ? ನಂಬರ್ 1, ನಿಮ್ದು ಸೇವಿಂಗ್ಸ್ ಆಟೋಮೇಟ್ ಮಾಡಬೇಕು. ಏನದು ಸರ್ ಆಟೋಮೇಷನ್ ಮಾಡೋದು? ಲೈಕ್ ಯಾವಾಗ ನಿಮ್ಗೆ ಇಫ್ ಯು ಆರ್ ಅರ್ನಿಂಗ್ ಮನಿ ಥ್ರೂ ಯರ್ ಸ್ಯಾಲರಿ ಅಕೌಂಟ್ ಇನ್ ಬ್ಯಾಂಕ್, ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿರಬೇಕು. ಅದು ಏನ್ ಮಾಡ್ತಾರೆ, ಸರ್ ಮಂತ್ಲಿ ನಂದು ಸ್ಕೀಮಿಗೆ ನಮ್ ಸ್ಯಾಲರಿಯಿಂದ ಎಷ್ಟು ಹಣ ಆಟೋಮ್ಯಾಟಿಕ್ ಡೆಬಿಟ್ ಮಾಡಿಬಿಡಿ. ಆ ತರ ಮಾಡುವುದೇ ಏನಾಗುತ್ತೆ, ಆಟೋಮೇಟ್ ಯುವರ್ ಸೇವಿಂಗ್ಸ್ ಅಂತ ಹೇಳ್ತೇವೆ. ಸೊ ಅದು ಮಾಡುವಾಗ ಏನಾಗುತ್ತೆ, ನೀವು ವರಿ ಮಾಡಬೇಡ. ನಿಮಗೆ ಲೈಕ್ ಎವ್ರಿ ಮಂತ್ ದರ್ ಇಸ್ ಅ ಸ್ಪೆಸಿಫೈಡ್ ಅಮೌಂಟ್, ಅದು ಸೇವಿಂಗ್ಸ್ ಹೋಗುತ್ತೆ. ಅಂಡ್ ಆ ತರ ಹೋಗುವುದು ಹಣ ನಿಮಗೆ ಖರ್ಚು ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಸೆಕೆಂಡ್ ಒನ್, ನೀವು ಏನೆಲ್ಲ ಖರ್ಚು ಮಾಡ್ತೀರೋ ಅದು ಕರೆಕ್ಟ್ ಆಗಿ ಬರೆದುಕೊಳ್ಳಿ. ಸೊ ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಅದು ಏನು ನಾವೆಲ್ಲ ಮೈಂಡ್ ಕ್ಯಾಲ್ಕುಲೇಷನ್ ಮಾಡುವುದು, ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೆಂಡಿಂಗ್, ನೀವೇ ಡಿಸಿಪ್ಲಿನ್ ಆಗಿ ಒಂದು ಇದರ್ ನೋಟ್ ಪ್ಯಾಡ್, ಇಲ್ಲಾಂದ್ರೆ ಇಫ್ ಯು ಆರ್ ಪ್ರೊಫೆಷನ್ ವಿತ್ ಯುವರ್ ಕಂಪ್ಯೂಟರ್, ಕ್ರಿಯೇಟ್ ಎಕ್ಸ್ಪೆನ್ಸ್ ಶೀಟ್. ಅಂಡ್ ಎಷ್ಟು ಲೈಕ್ ನಾನು ಡೈಲಿ ಸ್ಪೆಂಡ್ ಮಾಡ್ತೀನಿ, ಯಾವ್ದಕ್ಕೆ ಸ್ಪೆಂಡ್ ಮಾಡ್ತೀನಿ, ಲೈಕ್ ನಾನು ಮಾಡಿರೋದು ಲೈಕ್ ಎಕ್ಸ್ಪೆನ್ಸ್ ಲೈಕ್ ನನಗೆ ಬೇಕಾಗಿರತ್ತಾ, ಇಲ್ಲಾಂದ್ರೆ ನಾನು ಇದು ಕಡಿಮೆ ಮಾಡ್ಬೋದಾ, ಇಲ್ಲಾಂದ್ರೆ ಲೈಕ್ ಅದು ಕಂಪ್ಲೀಟ್ ಆಗಿ ಅದು ನಾನು ಸ್ಟಾಪ್ ಮಾಡ್ಬೋದಾ, ಆ ತರ ವಿಷಯಗಳು ನಿಮಗೆ ಪರಿಚಯ ಆಗುತ್ತೆ. ಸೊ ಯು ಹ್ಯಾವ್ ಟು ಟ್ರ್ಯಾಕ್ ಎವ್ರಿ ರುಪಿ ಯು ಆರ್ ಸ್ಪೆಂಡಿಂಗ್. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಲೈಕ್ ಸ್ಟೇ ಫ್ಲೆಕ್ಸಿಬಲ್ ಅಂಡ್ ಅಡ್ಜಸ್ಟ್. ಯಾಕಂದ್ರೆ ನಮ್ದು ಬಡ್ಜೆಟ್ ಪ್ಲಾನ್ ಮಾಡಿ ನಮಗೆ ಖರ್ಚು ಮಾಡುವಾಗ ನೀವು ನಿಮಗೆ ಸ್ವಲ್ಪ ಸಾಫ್ಟ್ ಆಗಿ ಎತ್ಕೊಳ್ಳಿ. ಏನಾದ್ರೂ ಒಂದು ಎಮರ್ಜೆನ್ಸಿ ಲೈಕ್ ಹಣ ಬೇಕಿದ್ರೆ ಪರವಾಗಿಲ್ಲ, ಲೈಕ್ ಯು ಹ್ಯಾವ್ ಟು ಲೈಕ್ ಯೂಸ್ ದ ಫಂಡ್ ದಟ್ ಯು ಹ್ಯಾವ್ ಸೇವ್. ನೀವು ಫ್ಲೆಕ್ಸಿಬಲ್ ಆಗಿ ಲೈಕ್ ವಿತ್ಡ್ರಾ ಮಾಡ್ಲಿಕ್ಕೆ ನಿಮ್ದು ಲೈಕ್ ಸೇವಿಂಗ್ಸ್ ನೀವು ಮಾಡ್ತೀರಾ. ಅಂಡ್ ಅದರಲ್ಲಿ ಯಾವ್ದೆಲ್ಲ ಹಣ ಇನ್ವೆಸ್ಟ್ ಮಾಡೋದು ಲಿಕ್ವಿಡಿಟಿ ಬೇಗ ಸಿಗುತ್ತೋ ಆ ತರ ಇನ್ವೆಸ್ಟ್ಮೆಂಟ್ಸ್ ನೀವು ಲೈಕ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಹಣ ಇರಬೇಕು. ಅಂಡ್ ಲಾಸ್ಟ್,
ನಿಮಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಲೈಕ್ ಯು ಕ್ಯಾನ್ ಆಲ್ವೇಸ್ ಟೇಕ್ ದ ಹೆಲ್ಪ್ ಆಫ್ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ಸ್ ಆರ್ ದೇರ್ ಆರ್ ಫಿನಾನ್ಷಿಯಲ್ ಅಡ್ವೈಸರ್ಸ್. ಅವರೆಲ್ಲ ನಿಮಗೆ ಏನ್ ಗೋಲ್ಸ್ ಇರುತ್ತೆ, ನಿಮ್ಗೆ ಏನು ಎಷ್ಟು ಲೈಕ್ ಫೈನಲ್ ಮನಿ ಗುರುತಾಗಬೇಕು, ಅದಕ್ಕೆಲ್ಲ ನಿಮ್ಗೆ ಒಟ್ಟಿಗೆ ಕುತ್ಕೊಂಡು ಮಾತಾಡಿ ಅವ್ರು ನಿಮಗೆ ಕರೆಕ್ಟ್ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಡ್ತಾರೆ. ಟೇಕ್ ದರ್ ಹೆಲ್ಪ್, ರೈಟ್? ಅಂಡ್ ಇದೆಲ್ಲ ಟಿಪ್ಸ್ ಅಂತ ಹೇಳ್ತಾರೆ. ಸೊ ಫಸ್ಟ್ ವಿಷಯ, ನಮ್ ಲೈಫ್ ನಲ್ಲಿ ನೀವು ಒಬ್ಬೊಬ್ಬರದ್ದು ಲೈಫ್ ಪರ್ಸನಲ್ ಲೈಫ್ ಅಲ್ಲಿ ನಿಮ್ದು ಫಿನಾನ್ಷಿಯಲ್ ಗೋಲ್ಸ್ ಏನು, ಅಂಡ್ ಅಗೇನ್ ಅದು ನೋಡ್ಕೊಳ್ಳಿ. ನಮಗೆ ಕಾರ್ ಬೇಕಾ, ಮನೆ ಬೇಕಾ, ಇಲ್ಲಾಂದ್ರೆ ನಮ್ಮ ಒಂದು ಇಂಟರ್ನ್ಯಾಷನಲ್ ವೆಕೇಶನ್ ಹೋಗ್ಬೇಕಾ, ಇಲ್ಲಾಂದ್ರೆ ನಮ್ಮ ಲೈಕ್ ಫ್ಯಾಮಿಲಿದಲ್ಲಿ ಒಬ್ಬರಿಗೆ ಮದುವೆ ಬರುತ್ತೆ, ಅದಕ್ಕೆ ನಾನು ಸ್ವಲ್ಪ ಲೈಕ್ ಅವ್ರಿಗೆ ಹಣ ಕೊಟ್ಟು ಸಪೋರ್ಟ್ ಮಾಡಬೇಕಾ. ಸೊ ಏನು ನಿಮ್ದು ಫಿನಾನ್ಷಿಯಲ್ ಗೋಲ್ಸ್ ಅದು ಕ್ಲಿಯರ್ ಆಗಿ ನೀವು ಲೈಕ್ ಪ್ಲಾನ್ ಮಾಡ್ಕೊಳ್ಳಿ. ಸೆಕೆಂಡ್, ನೀವು ಲೈಕ್ ನಾನು ಹೇಳಿದ ತರ ಆಟೋಮೇಷನ್ ಆಫ್ ಯುವರ್ ಸೇವಿಂಗ್ಸ್ ಮಾಡಲೇಬೇಕು. ಮಂತ್ಲಿ ಯಾವಾಗ ಇನ್ಕಮ್ ಬರುತ್ತೋ ಅದರಿಂದ ಒಂದು ಸ್ಕೀಮ್ಗೆ ನಮ್ದು ಲೈಕ್ 20% ಸೇವಿಂಗ್ಸ್ ಎಷ್ಟು ಲೈಕ್ ಹೋಗಿ ಇನ್ವೆಸ್ಟ್ ಮಾಡ್ಬೇಕಂತ ಒಂದು ಆಟೋಮೇಷನ್ ಆಫ್ ಸೇವಿಂಗ್ಸ್ ಮಾಡಲೇಬೇಕು. ಅಂಡ್ ಲೈಕ್ ಒಂದೊಂದು ವರ್ಷಕ್ಕೂ ನಿಮ್ಗೆ ಇನ್ಕ್ರಿಮೆಂಟ್ ಸಿಗುವಾಗ, ಪ್ರಮೋಷನ್ ಸಿಗುವಾಗ ನಿಮ್ದು ಸೇವಿಂಗ್ಸ್ ಕೆಪಾಸಿಟಿ ಇನ್ಕ್ರಿಮೆಂಟ್ ಮಾಡಬೇಕು. ಅಂಡ್ ಖಂಡಿತವಾಗಿ ಎಮರ್ಜೆನ್ಸಿಗೋಸ್ಕರ ಒಂದು ಲಿಕ್ವಿಡ್ ಫಂಡ್ ಯಾವಾಗ್ಲೂ ಇಟ್ಕೊಳ್ಳಿ. ಇಟ್ ಕ್ಯಾನ್ ಬಿ ಯರ್ ಸೇವಿಂಗ್ಸ್ ಬ್ಯಾಂಕ್ ಅಂಡ್ ಇಟ್ ಕ್ಯಾನ್ ಬಿ ಯರ್ ಲೈಕ್ ಲಿಟಲ್ ಮನಿ ಅಟ್ ಹೋಮ್. ಆ ತರ ಖಂಡಿತವಾಗಿ ಹಣ ಬೇಕಲೇಬೇಕು. ಅಂಡ್ ನೆಗೋಷಿಯೇಟ್ ಲೋನ್ ರೇಟ್ಸ್. ಯಾಕಂದ್ರೆ ಇವತ್ತು ನೀವು ಲೋನ್ ತಗೊಳ್ಳಿಕ್ಕೆ ಹೋಗಿದ್ರೆ ಲೈಕ್ ಇಂಟ್ರೆಸ್ಟ್ ರೇಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅಂಡ್ ನೀವು ಫಸ್ಟ್ ಸ್ಟಡಿ ಮಾಡಿ ಯಾವ್ದು ಲೋನ್ ತಗೊಂಡಿದ್ರೆ ನನಗೆ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ, ಅಂಡ್ ಲಾಂಗ್ ಟರ್ಮ್ ಪೇಮೆಂಟ್ ಮಾಡುವಾಗ ಏನೆಲ್ಲ ನಾನು ನೆಗೋಷಿಯೇಟ್ ಮಾಡಿ ಲೈಕ್ ಕಡಿಮೆ ಮಾಡ್ಬೇಕಂತ ನೀವೇ ಲೈಕ್ ಡಿಸಿಷನ್ ತಗೊಳ್ಬೇಕ್ರಿ. ಅಂಡ್ ಅದೇ ತರ ಡೋಂಟ್ ಟೇಕ್ ಹೈ ಇಂಟ್ರೆಸ್ಟ್ ಲೋನ್ಸ್ ಅಂಡ್ ಡೈವರ್ಸಿಫೈ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಯಾವಾಗ್ಲೂ ಹಣ ಹೋಗಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬಾರದು. ಯಾಕಂದ್ರೆ ಸಡನ್ ಆಗಿ ಗೋಲ್ಡ್ ರೇಟ್ ಕಡಿಮೆ ಆಗತ್ತೆ, ಮತ್ತೆ ಇನ್ಕ್ರೀಸ್ ಆಗತ್ತೆ. ಸೊ ಜಸ್ಟ್ ಗೋಲ್ಡ್ ಅಂದ್ರೆ ಲೈಕ್ ಇಟ್ ಇಸ್ ಒನ್ ಎಮೋಷನಲ್ ಇನ್ವೆಸ್ಟ್ಮೆಂಟ್. ಅದು ಯಾವಾಗ್ಲೂ ನಾವು ಸೇಲ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಅದೇ ತರ ನಾವೇನ್ ಮಾಡಬೇಕು, ನಾನು ಯಾವ್ದು ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಮನೆಗೆ ಲೈಕ್ ಇನ್ವೆಸ್ಟ್ ಮಾಡ್ತೇನೋ, ನನಗೆ ಎಮರ್ಜೆನ್ಸಿಗೆ, ನಮಗೆ ಲೈಕ್ ಎಸೆನ್ಷಿಯಲ್ ಟೈಮಿಗೆ ಅದು ಇಮಿಡಿಯೇಟ್ ಆಗಿ ಲೈಕ್ ವಿತ್ಡ್ರಾ ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಸೊ ದಟ್ ಇಸ್ ವಾಟ್ ವಿ ಸೇ ಬೈ ಡೈವರ್ಸಿಫೈ ಇನ್ವೆಸ್ಟ್ಮೆಂಟ್. ಅಂಡ್ every one of you here, like listen to this session, please plan for your retirement. And every day, my dear friends, it's a learning. Like we keep on learning till our last breath. ಎಲ್ರು ಏನ್ ಮಾಡ್ಬೇಕು, ಕಲ್ಸ್ಕೊಂಡೇ ಇರಿ, ಲರ್ನ್ ಮಾಡ್ಕೊಂಡೇ ಇರಿ, ಅಪ್ಸ್ಕಿಲ್ ಮಾಡ್ಕೊಂಡೇ ಇರಿ. ಸೊ ದಟ್ ಇಸ್ ಅವರ್ ಲೈಕ್ ಕೈಂಡ್ ಗೈಡೆನ್ಸ್ ಟು ಯು. ಅಂಡ್ ನಿಮ್ದು ಫಿನಾನ್ಷಿಯಲ್ ಫ್ಯೂಚರ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಯಾಕಂದ್ರೆ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿದ್ರೆ ನಮಗೆ ಯಾವಾಗ್ಲೂ ಒಂದು ಕ್ಲಾರಿಟಿ ಸಿಕ್ಕತ್ತೆ. ನಾನು ಏನ್ ಮಾಡಬೇಕು, ಅಂಡ್ ನನಗೆ ಎಷ್ಟು ಹಣ ಬೇಕಾಗಿರುತ್ತೆ, ಅಂಡ್ ನನ್ಗೆ ಎಷ್ಟು ಹಣ ಇದ್ರೆ ನಾನು ಒಂದು ವೆಲ್ತಿ ಪರ್ಸನ್, ಅಂಡ್ ನಂದು ಹಣ ಎಲ್ಲಿ ಹೋಗುತ್ತೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಅಂಡ್ ಪ್ಲೀಸ್ ಫಾಲೋ ದಟ್ 50-30-20 ರೂಲ್. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಲೈಕ್ ನೀವು ಯಂಗ್ ಏಜ್ ಅಲ್ಲಿ ಸ್ಟಾರ್ಟ್ ಮಾಡುವಾಗ ಯು ವಿಲ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದ ಲೈಕ್ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ರಿಟರ್ನ್ಸ್. ಸೊ ಟಿಲ್ ನೌ, dear friends, dear participants, we were looking at financial planning. ಅಂಡ್ ಅಗೇನ್ ಯಾಕೆ ನಮ್ದು ಮನಿ ಮ್ಯಾನೇಜ್ ಮಾಡ್ಲಿಕ್ಕೂ ಅದು ಒಂದು ಒಳ್ಳೆ ಲೈಕ್ ಸ್ಟಾರ್ಟಿಂಗ್ ಪಾಯಿಂಟ್. ಅಂಡ್ ವಿ ಆಲ್ಸೋ ಲುಕ್ ದಟ್ ಬಡ್ಜೆಟಿಂಗ್ ಅಂದ್ರೆ ಏನು, ಅಂಡ್ ಸೇವಿಂಗ್ಸ್ ಅಂದ್ರೆ ಏನು. ಯಾಕಂದ್ರೆ ಇದು ಎರಡು ವಿಷಯಗಳು ನಮ್ಮ ಲೈಫ್ ನಲ್ಲಿ ಡಿಸಿಪ್ಲಿನ್ ಮತ್ತೆ ಲೈಕ್ ನಮಗೆ ಸೆಲ್ಫ್ ಸೆಕ್ಯೂರಿಟಿ ಕೊಡುತ್ತೆ. ಅಂಡ್ ಥರ್ಡ್ ಒನ್, ನಮಗೆ ಲೈಕ್ ಸೇವಿಂಗ್ಸ್ ರೇಷಿಯೋ ಹೆಂಗಿರಬೇಕು ಅಂಡ್ ಅದು ಹೆಂಗೆ ರಿಟರ್ನ್ಸ್ ಕೊಡುತ್ತೆ ಅಂತ ನೋಡ್ಬಿಟ್ಟಿದ್ದೇವೆ ನಾವು. ಅಂಡ್ ವಿ ಆಲ್ಸೋ ಸಾ 2 ಕೇಸ್ ಸ್ಟಡೀಸ್, ಮೀರಾ ಶರ್ಮಾ ಮತ್ತೆ ಒಂದು ಇನ್ನೊಂದು ಹುಡುಗಿ ಕೇಸ್ ನೋಡಿದ್ದೇವೆ ನಾವು. ಅಂಡ್ ಇವತ್ತು ಇಂಡಿಯಾದಲ್ಲಿ ಹೆಂಗಿದೆ ಸ್ಪೆಂಡಿಂಗ್ ಪ್ಯಾಟರ್ನ್ಸ್, ನಮ್ದು GDP ಹೆಂಗಿದೆ ಅಂತ ನಾವು ನೋಡಿದೀವಿ. ಅಂಡ್ ಅಗೇನ್ ಬಡ್ಜೆಟಿಂಗ್ ಎಕ್ಸರ್ಸೈಸ್ ವಿಲ್ ಕಂಟ್ರೋಲ್ ಅವರ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಸೊ ವಿತ್ ದಟ್, ಮೈ ಡಿಯರ್ friends and participants, we are coming to the end of the presentation, and we can go for the Q&A. So, yes, Namaskara Prakash sir, thank you very much for joining. Yes, Srinivas sir is asking, yes, you have to, like you can, that again, that is your convenience. Like NPS is like a profitable investment avenue, and along with that, PPF is one more, like return giving investment avenue. Sahil, sorry, there was a
Yes, heavy rain yes, here no and worries, the no Walmart worries. shut down. Yeah. Yes. Any queries, So any there are, questions? yes, Yeah. there are few questions in Q&A. You can address couple of questions. Yeah. I will do that. I will do that. Yes. Buddy Pudi Sandeep, yes, you will be getting a e-certificate. Am I right, Sahil? Yes. Yes, sir. They will be Yeah, getting good. certificate. To their email ID, registered email ID. Don't worry, Sandeep. ನಿಮ್ದು registered email ID ಗೆ ನಿಮ್ಗೆ e-certificate ಬರುತ್ತೆ. Don't worry. Thank you very much, Prakash sir. Thank you so much. Sir, Prakash sir, definitely do not buy gold now because you will be at the loss. ಯಾಕಂದ್ರೆ ನಿಮಗೆ ಲಾಸ್ ಆಗತ್ತೆ because the price is high and you will have to wait for the markets to get down. Like ತುಂಬಾ ಬೇಗ and in the future like gold will definitely come down. ಆವಾಗ ನೀವು ಪರ್ಚೇಸ್ ಮಾಡಿ ಸರ್, ಈಗ ಖಂಡಿತವಾಗಿ ಬೇಡ ಪ್ರಕಾಶ್ ಸರ್. And yes, thank you Sandeep, and thank you Bhujanga Saina sir for joining. Thank you Srinivas. And these are all comments, and I have answered the questions. Sahil, any other questions that come? No, sir. I Yeah. think yes. Yes. Thank you, Prakash sir. And yes, like we have given answer for all of them. Yeah, no problem. So I think you can touch upon the key takeaways of the session highlights for few minutes, as we have Okay. 13 minutes more in our hands. So you Okay. can means give that, and then we can conclude the session. Yeah, the key takeaways. Right. Which I have shared with you. Correct. Yeah. Yes, yes, means which you have shared, or other than that, on basis of your knowledge, which you feel that attendees should Fine. remember for, yes, something like that. Fine. Yes. So dear participants, ಎಲ್ಲರಿಗೆ once again, ಸಾರಿ ನಂದು ಪವರ್ ಇಲ್ಲಿ ಶಟ್ ಡೌನ್ ಆಗಿಬಿಟ್ಟಿದೆ ಸಡನ್ ಆಗಿ. ಇನ್ ಮೈ ರೀಜನ್ ದರ್ ಇಸ್ ಅ ಹೆವಿ ರೈನ್ಫಾಲ್ ಸ್ಟಾರ್ಟಿಂಗ್. ಸೊ ಅದಕ್ಕೋಸ್ಕರ ನಾನು ಡಿಸ್ಕನೆಕ್ಟ್ ಮಾಡಿದ್ದೀನಿ. ಮೈ ಅಪಾಲಜೀಸ್. ಅಂಡ್ ಡಿಯರ್ ಪಾರ್ಟಿಸಿಪೆಂಟ್ಸ್, ದ ಮೆಸೇಜ್ ಇಸ್ ವೆರಿ ಕ್ಲಿಯರ್. ಈಗ ಕೂಡ ನಮ್ಮ ದೇಶದಲ್ಲಿ ದರ್ ಇಸ್ request to minimize spending and minimize international travel, and again avoid buying gold. And that is also, my dear friends, like in one way, opportunity to save more money. ಯಾಕಂದ್ರೆ ಲೈಕ್ ಈ ಸಿಚುವೇಶನ್ ನಮಗೆ ಆ ಸೇವಿಂಗ್ಸ್ ಡಿಸಿಪ್ಲಿನ್ ಕಳ್ಸ್ಕೊಡುತ್ತೆ. ಅಂಡ್ ಇನ್ ದಿಸ್ ಕಂಡೀಷನ್ ನೀವು ಮಾಡುವುದು ಲೈಕ್ ಸೇವಿಂಗ್ಸ್ ಎಲ್ಲ ನಿಮ್ದು ಫ್ಯೂಚರ್ಗೆ ಮತ್ತೆ ನಿಮ್ದು ಎಮರ್ಜೆನ್ಸಿಗೆ, ನಿಮ್ದು ವೆಲ್ತ್ ಕ್ರಿಯೇಷನ್ಗೆ ತುಂಬಾ ಲೈಕ್ ಬೆನಿಫಿಟ್ ಆಗಿ ಇರುತ್ತೆ. ಅಂಡ್ ಬಿಕಾಸ್ ನಾವು ಈ ಲೈಫ್ದಲ್ಲಿ ಲೈಕ್ ಜೀವನ ಮಾಡುವುದು ಒಂದೇ ಟೈಮ್. ಅಂಡ್ ಈ ಲೈಫ್ ನಮ್ ಇಷ್ಟ ಬಗ್ಗೆ, ನಮ್ ಚಾಯ್ಸ್ ಬಗ್ಗೆ, ನಮ್ ಡ್ರೀಮ್ಸ್ ಬಗ್ಗೆ ನಾವು ಲೀವ್ ಮಾಡುವುದು ನಮ್ಮ ಲೈಕ್ ಮನಸ್ಸಲ್ಲಿಯೇ ಇದೆ, ನಮ್ದು ಡಿಸಿಷನ್ಸ್ ಅಲ್ಲಿ ಇದೆ. ಸೊ ನೀವು ಮಾಡುವುದು ಒಂದೊಂದು ಖರ್ಚು ಸ್ವಲ್ಪ ಯೋಜನೆ ಮಾಡಿ ಮಾಡುವಾಗ ಲೈಕ್ ಯು ವಿಲ್ ಬಿ ಲಿವಿಂಗ್ ದ ಲೈಫ್ ಆಫ್ ಯುವರ್ ಡ್ರೀಮ್ಸ್, ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ಯಾಕೆಂದ್ರೆ ನೀವೆಲ್ಲರೂ ಇಷ್ಟು ಜನ ಬಂದಿದ್ದೀರಾ, ಅಂಡ್ ಇನ್ನೂ ಜನಗೆ ಇನ್ ಇಂಡಿಯಾ only 27%, 28% of the people are financially literate. And that means nearly 70 to 65%, 65 to 70% of our like, so men and women should become financially literate. Avagle like people can like live the life of the dreams. And ಅದು ಆಗ್ಲಿಕ್ಕೆ ಈ ಟೈಪ್ ಸೆಮಿನಾರ್ಸ್ ಗಳೆಲ್ಲರೂ NISM ಇಂದ, ಸೆಬಿ ಇಂದ ಸೇರಿಸಿ ನಾವು ಕಂಡಕ್ಟ್ ಮಾಡ್ತೇವೆ. ಅಂಡ್ ಲೈಕ್ ಎಸ್, ಇಫ್ ಯು ಹ್ಯಾವ್ ಎನಿ ಐಡಿಯಾಸ್, ನಿಮಗೆಲ್ಲ ಏನಾದ್ರೂ ಇನ್ನೂ ಕೊರಿಸಿದ್ರೆ ನೀವು ಖಂಡಿತವಾಗಿ ನೀವು ಶೇರ್ ಮಾಡಬೇಕು. ಅಂಡ್ ಏನೆಲ್ಲ ವಿಷಯಗಳು ನೀವು ಇಲ್ಲಿ ಕಳ್ಸ್ಕೊಂಡಿದ್ದೀರೋ, please go and share with your friends and family, and they will be very happy because you gave this suggestion to them. And ಈ ಸೆಷನ್ಗೆ I had shared my invitation to like people, my sources in Karnataka, in different colleges in Bangalore, and some of my CB Smart trainers in Karnataka, Bangalore. And I also have Prakash Roner sir, and I also have Bhujanga Saina sir, and also I have
one more friend of mine who's present here and is giving his comments. I thank ನಿಮ್ಮೆಲ್ಲರಿಗೆ ನಂದು ಧನ್ಯವಾದಗಳು for giving me the inputs, comments, and sharing the feedback. And Prakash sir, ನೀವು ಸ್ವಲ್ಪ ಮಾತಾಡ್ಲೇಬೇಕು. ಸರ್, ನಂದು ಕನ್ನಡ ಪರವಾಗಿಲ್ವಾ? ನಿಮಗೆ ಲಿಸನ್ ಮಾಡ್ಲಿಕ್ಕೂ ನಿಮಗೆ ಅರ್ಥ ಆಗ್ಲಿಕ್ಕೂ ಸಿಂಪಲ್ ಆಗಿರತ್ತಾ ಸ್ವಲ್ಪ ನನಗೆ ಫೀಡ್ಬ್ಯಾಕ್ ಕೊಡಿ ಸರ್. ಪ್ರಕಾಶ್ ಸರ್, ನಿಮ್ದು ಚಾಟ್ ಅಲ್ಲಿ ಸ್ವಲ್ಪ ನಮಗೆ ಇದು ಕೊಡಿ ಸರ್, ಒಂದು ಸಣ್ಣ ಫೀಡ್ಬ್ಯಾಕ್ ಕೊಡಿ ಸರ್. Thank you, Prakash sir. So that was one query because I had a simple way of delivering my sessions. Srinivas sir, you also have asked a question. Do we need to consider investment in land and flats at this time? Please, we request that hold on, take some time, because there are many things. Tumba vishayaglu nadkondidive, and even investing in land and flats should be avoided at this moment. So when we get a signal that you should minimize all your spending and expenditure, that it means ಏನಾದ್ರೂ ಎಕ್ಸ್ಪೆಂಡಿಚರ್ ಇನ್ವೆಸ್ಟ್ಮೆಂಟ್ ಕೂಡ ನೀವು ಸ್ವಲ್ಪ ಯೋಜನೆ ಮಾಡಿ ಡೆಸಿಷನ್ ತಗೊಳ್ಬೇಕು. ಅಂಡ್ ದಿಸ್ ಎಕನಾಮಿಕಲ್ ಕಂಡೀಷನ್ period is not recommended for any long-term investing. Save money, let it be in the savings, and ನಿಮಗೆ indication ಸಿಕ್ಕತ್ತೆ to start doing your investment practices. Yes, Srinivas avare, systematic withdrawal plan is SWP, and means it is related to your investment in mutual funds. So in mutual funds ಅಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ we start with a SIP. SIP ಅಂದ್ರೆ ಏನು? Systematic investment plan. I choose a scheme. ನನಗೆ ಏನು ಗೋಲ್ ಇದೆ, ಫಿನಾನ್ಷಿಯಲ್ ಗೋಲ್ ಇದೆ, ಅದಕ್ಕೆ ನಮಗೆ ಎಷ್ಟು ಫೈನಲ್ ಗೋಲ್ ಅಮೌಂಟ್ ಬೇಕಾಗಿರುತ್ತೆ ಇನ್ನು ಎಷ್ಟು ವರ್ಷದಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರ್ ಪರ್ಚೇಸ್ ಮಾಡಬೇಕಿದ್ರೆ ನನಗೆ ಒಂದು ಅಟ್ಲೀಸ್ಟ್ I would like to do 2 lakhs of down payment for buying my dream car. So adike I'm going to save around 15,000 every month, and you are having a goal of buying a car in the next 2 years or 2.5 years. And in that 2.5 years or 2 years, ನೀವು ಮಾಡಿರುವುದು SAP ಏನಾಗುತ್ತೆ, depending upon the scheme that you choose, and again the diversification, equity ಅಲ್ಲಿ ಎಷ್ಟು, ಮತ್ತೆ ಬಾಂಡ್ಸ್ ಅಲ್ಲಿ ಎಷ್ಟು, and debentures ಅಲ್ಲಿ ಎಷ್ಟು, ಮತ್ತೆ ಹೈಬ್ರಿಡ್ ಫಂಡ್ ಅಲ್ಲಿ ಎಷ್ಟು, and based on the interest that you have chosen from that particular scheme will add along with your basic invested money, and that will be there to comfortably pay your down payment, and you can choose how much you would like to withdraw, and that is where the systematic withdrawal plan comes. So ಇದರಲ್ಲಿ ನೀವು ಒಂದು ಸ್ಕೀಮ್ ಇಂದ ಇನ್ನೊಂದು ಸ್ಕೀಮ್ಗೆ ನೀವು ಸ್ವಿಚ್ ಮಾಡಬೇಕು. ಇಲ್ಲ ಅಂದ್ರೆ, ಸರ್ ನಾನು ಮಾಡಿರೋದೊಂದು SIP ಗೆ ಮೆಚುರಿಟಿ ಬಂದಿದೆ, ಸೊ ಈ ಮೆಚುರಿಟಿಯಲ್ಲಿ ನಾನು ಫುಲ್ ಆಗಿ ವಿತ್ಡ್ರಾ ಮಾಡೋದು ಬೇಡ, ನನಗೆ ಒಂದು ಪೆನ್ಷನ್ ತರ ನನಗೆ ಮಂತ್ಲಿ ಇಷ್ಟು ಹಣ ಬರಬೇಕಿದ್ರೆ ಕೂಡ ಅದು ಕೂಡ ನೀವು ಮಾಡಬಹುದು. ಸೊ ಅಲ್ಲಿ ನಿಮಗೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ವಿಷಯದು ಬರುತ್ತೆ. Am I clear, Srinivas sir? Any questions you have? So it is depending upon the scheme that you have chosen, and again how much you would like to withdraw from the invested scheme is the message and decision here, Srinivas sir. So thank you, Srinivas avare. Any other questions? I will be happy to answer. ನೀವು ಇಲ್ಲಿ ಆಗ್ಬೋದು. And any other questions have come? So good. And will be happy to answer. Another questions idre, clarification idre, ನೀವು ಇಲ್ಲಿ ಟೈಪ್ ಮಾಡಬಹುದು, ಆನ್ಸರ್ ಮಾಡ್ತೀನಿ, and we can go for the next process in our session. And thank you, my dear friends, for joining. Yes, everyone who have registered using their credentials will definitely get a e-certificate that will be sent via email, and yes, that will come very soon. Srinivas, that's again ಇನ್ನೊಂದು ಒಳ್ಳೆ ಕ್ವಶನ್. ನೀವು ಡೈರೆಕ್ಟ್ ಆಗಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಬಟ್ ಅದರಲ್ಲಿ ಒಂದು ಹಿಚ್ ಏನಂದ್ರೆ
ನಿಮಗೆ ಲೈಕ್ ಫಂಡಮೆಂಟಲ್ ಅನಾಲಿಸಿಸ್ ಚೆನ್ನಾಗಿ ಮಾಡುವುದು ಲೈಕ್ ಪ್ಯಾಷನ್ ಇದ್ರೆ ಎಸ್ ಯು ವಿಲ್ ಬಿ ಚೂಸಿಂಗ್ ದ ರೈಟ್ ಇಕ್ವಿಟಿ ಟು ಇನ್ವೆಸ್ಟ್. ಬಟ್ ಅದಿಲ್ಲಾದ್ರೂ ನೀವು ಸೋಷಿಯಲ್ ಮೀಡಿಯಾ ಅಲ್ಲಿ ಬರುವುದು ಮೆಸೇಜು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ ಲೈಕ್ ರೆಕಮೆಂಡೇಶನ್ಸ್ ಮತ್ತೆ ನಿಮ್ದು ಹರ್ಡ್ ಮೆಂಟಾಲಿಟಿ ಅಂದ್ರೆ ಎಲ್ರು ಒಂದು ಸ್ಟಾಕ್ಸ್ ಹೇಳ್ತಾರೆ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರುತ್ತೆ ಅಂತ ನಾವು ಬಿಲೀವ್ ಮಾಡಿ ಲೈಕ್ ಇಫ್ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ದೆನ್ ಯು ವಿಲ್ ಬಿ ರಿಸ್ಕಿ ಶ್ರೀನಿವಾಸ್ ಅವರೇ. ಸೊ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ಸ್ವಲ್ಪ ಕ್ಲಿಯರ್ ಆಗಿ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಲೈಕ್ ರೆಕಮೆಂಡೇಶನ್ ತಗೊಳ್ಳಿ, ಅವ್ರದ್ದು ಅಡ್ವೈಸ್ ತಗೊಳ್ಳಿ. ಇಲ್ಲ ಅಂದ್ರೆ ನೀವು ಲೈಕ್ ಏನು ಇನ್ವೆಸ್ಟ್ಮೆಂಟ್ ಡಿಮ್ಯಾಟ್ ಇದ್ರೆ ಲೈಕ್ ಯು ವಿಲ್ ಬಿ ಗೆಟಿಂಗ್ ದ ರೆಕಮೆಂಡೇಶನ್ಸ್ ಅಂಡ್ ದ ಪ್ರಾಬಬಲ್ ಗ್ರೋತ್. ಸೊ ಅದು ಕೂಡ ನೀವು ಚೂಸ್ ಮಾಡ್ಕೊಳ್ಬಹುದು. ಸೊ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದು ಒಂದೇ ಒಂದು ವಿಷಯ ನೀವು ಕ್ಲಿಯರ್ ಆಗಿ ಇರಬೇಕು. ವೆದರ್ I have known, I have learned, I have analyzed, I have studied about the company whose equity I am choosing. ನಾನು ಸ್ಟಡಿ ಮಾಡಿದ್ದೇನಾ, ನನಗೆ ಸ್ವಲ್ಪ ಕೂಡ ಅವರದು ಲೈಕ್ ಡ್ಯೂ ಡಿಲಿಜೆನ್ಸ್ ಮಾಡಿದ್ದೇನಾ. ಸೊ ಡ್ಯೂ ಡಿಲಿಜೆನ್ಸ್ ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೆಟೀರಿಯಲ್ ಫ್ಯಾಕ್ಟ್, ಇಲ್ಲಾಂದ್ರೆ ನಾನ್ ಮೆಟೀರಿಯಲ್ ಫ್ಯಾಕ್ಟ್. ಸೊ ಅದು ಚೆನ್ನಾಗಿ ನೀವು ಗೊತ್ತಾಗಿದ್ರೆ then you can go ahead with the direct investment in shares. Otherwise, what we would do, if you are going to be just an investor, take the help of your financial advisor, or you can take the help of the relationship manager from whose bank you are going to have your investment done. Clear, Srinivas avare? Very good. Thank you. Thank you very much for your queries. And yes. And any other queries here? Good. Done. And my dear friends, yes, we are still open for questions, or otherwise we will go for the next process of the session. Sahil, do you have any feedback link or something to be shared, or how do we go about it? I think, sir, we can conclude this session, as I can see you Yeah. have addressed all of the questions. And Yes. also I can see there are few attendees who are thanking you and appreciating you for this session. Oh, thank you so Like, much. thank Yeah. you, sir, and sure, thank you. Okay. Something like that. Fine. Thank you, Sahil. Right. So anyhow, Yes. the evening time was one challenge, but anyhow, there were a few audience that we should appreciate. And thanks for the opportunity, Yes. and thanks to NISM and team NISM. Yes, we also have Rasmiji and all the people Yes. that we are interacting with. Wonderful. Thank you very much, Sahil. And Yes. Thank you, so sir. we can Thank call you. it a day. Yeah. Thank you very Yes. much. Thank you. Right. All the best. Yes. Thanks And to also all the participants. thank you to attendees as well. Yes. They Yeah, were I'm also the thanking main part of the all the webinar. participants. Yes. 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 Thank you so much, sir, again for So, your time. so there is one more comment. Srinivas ji is saying this is the first time Mhm. attended in Kannada version. Oh, good. So I think the NISM webinar itself, I think this should be the first Kannada session, or how, Sahil? Yes, sir. So, good, great, yeah, nice. So that's again Yes. one important moment for me. So thank you very much, friend. Dhanyavadagalu. We will meet in one more session, and all the best. Yes. Thank you. Bye. Yes. Thank you, Good day. sir. Thank Good you day. so much.